ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ಇವತ್ತಿನ ದಿನ ನಾವು ಬೈನಾಮಿಯಲ್ ಥಿಯರಮ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಯಾವ ರೀತಿ ಬೈನಾಮಿಯಲ್ ಥಿಯರಮ್ ಎಕ್ಸ್ಪ್ಯಾನ್ಷನ್ ಸಿಕ್ತು ನಮಗೆ, ಬಿಗಿನಿಂಗ್ ಇಂದ ಯಾವ ರೀತಿ ಇದನ್ನ ನೋಡ್ತಾ ಬಂದ್ವಿ, ಯಾವ ರೀತಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಕಾನ್ಸೆಪ್ಟ್ ಯೂಸ್ ಮಾಡಿ ನಾವು ಬೈನಾಮಿಯಲ್ ಥಿಯರಮ್ ಕಾನ್ಸೆಪ್ಟ್ಸ್ನ ಕಲಿತಾ ಹೋಗ್ತೀವಿ, ಅಥವಾ ಬೈನಾಮಿಯಲ್ ಥಿಯರಮ್ ಎಕ್ಸ್ಪ್ಯಾನ್ಷನ್ಸ್ನ ಕಲಿತಾ ಹೋಗ್ತೀವಿ, ಯಾವ ರೀತಿ ಕಾಂಬಿನೇಷನ್ಸ್ ಇಲ್ಲಿ ಯೂಸ್ ಆಗುತ್ತೆ ಎಲ್ಲಾನು ಕೂಡ ಇಲ್ಲಿ ತಿಳ್ಕೊಳ್ಳೋಣ ಮಕ್ಕಳ ಇವತ್ತು. ಸೊ ನೆಕ್ಸ್ಟ್ 1 hour ಅಲ್ಲಿ ಮಕ್ಕಳ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ನಿಮಗೆ ಸಿಕ್ತಂತೇಳಿ. ಸೊ ಹಾಗಾದ್ರೆ ಮಕ್ಕಳ ಶುರು ಮಾಡೋಣ ಬೈನಾಮಿಯಲ್ ಥಿಯರಮ್. ಸೊ ಬೈನಾಮಿಯಲ್ ಥಿಯರಮ್ ಅಂದ್ರೆ ಏನು? ಬೈ ಇಟ್ಸ್ ನಥಿಂಗ್ ಬಟ್ ಟು, ಹೌದಲ್ಲ? ಸೊ ಎರಡು ಟರ್ಮ್ ಸಿಕ್ಕಿ ಮಕ್ಕಳ ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಸೊ ನನಗೆ ಯಾವ ರೀತಿ ಎಕ್ಸ್ಪ್ಯಾನ್ಷನ್ ಸಿಗುತ್ತೆ ಅಂತ. ಸರ್ ಈಸಿ ಅಲ್ಲ ಸರ್ ಇದು? ಎ ಪ್ಲಸ್ ಬಿ ಅಂತ ಬಂದರೆ ರೈಟ್ ಸೈಡಲ್ಲಿ ಎ ಪ್ಲಸ್ ಬಿನೇ ಬರಬೇಕಲ್ಲ ಸರ್? ಹೌದಪ್ಪ, ಹೌದು. ಎ ಪ್ಲಸ್ ಬಿ ಹೋಲ್ ಪವರ್ 1 ಅಂತ ಬಂದಾಗ ರೈಟ್ ಸೈಡಲ್ಲಿ ಎ ಪ್ಲಸ್ ಬಿನೇ ಬರುತ್ತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬಂದಾಗ ದ ವೇ ಯು ರೈಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ತುಂಬ ಜನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರೀತಾರೆ. ಬಟ್ ನಾನು ಯಾವ ರೀತಿ ಬರಿತೀನಿ ಅಂದರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿತೀನಿ. ಆ್ಯಂಡ್ ಏನೇನೆಲ್ಲ ಆಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಸೊ ನೋಡಿ, ಸೊ ಇಟ್ಸ್ ಆಸ್ ಯು ಆಲ್ ನೋ ಸ್ಟೂಡೆಂಟ್ಸ್, ಇಟ್ಸ್ ಅ ಫ್ರೀ ಬ್ಯಾಚ್. ಓಕೆ, ಸೊ ಈ ಬ್ಯಾಚಲ್ಲಿ ಮಕ್ಕಳ ನಿಮಗೆ ಏನು ವೀಡಿಯೋಸ್ ನೋಡ್ತೀರಿ ಯೂಟ್ಯೂಬಲ್ಲಿ, ಇದರದ್ದು ಕ್ಲಾಸ್ ನೋಟ್ಸ್ ಮತ್ತು DPPs ಬೇಕಂದರೆ ಯು ನೀಡ್ ಟು ವಿಸಿಟ್ ದಿ PW ಆ್ಯಪ್ಗೆ ಹೋಗ್ಬಿಟ್ಟು ನಿಮ್ಮ ನಂಬರ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಅಲ್ಲಿ ಮಕ್ಕಳ ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ. ಯು ನೀಡ್ ಟು ಜಸ್ಟ್ ಟೈಪ್ ದಿಸ್, ಯಾವುದು? ಕನ್ನಡ ಫಸ್ಟ್ PUC 2025-26 ಅಂತ ಟೈಪ್ ಮಾಡಿದ್ರೆ ಸಾಕು ಮಕ್ಕಳ, ಈ ಬ್ಯಾಚ್ ಸಿಗುತ್ತೆ ನಿಮಗೆ. ಓಕೆ, ಸೊ ಈ ಬ್ಯಾಚಲ್ಲಿ ಮಕ್ಕಳ ನಿಮಗೆ ಪ್ರತಿಯೊಂದು ಕ್ಲಾಸಸ್ ಏನು ಮಾಡ್ತಾ ಇದ್ದೀವಿ ಅದರದ್ದು ಲೆಕ್ಚರ್ಸ್ ನೋಟ್ಸ್ ಮತ್ತು DPPs ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಫೈನ್. ಸೊ ಹಾಗಾದರೆ ಕಮಿಂಗ್ ಟು ದಿಸ್ ಥಿಂಗ್ ಮಕ್ಕಳ, ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡ್ತಾ ಇರೋದು ಪ್ಯಾಸ್ಕಲ್ಸ್ ಟ್ರಯಾಂಗಲ್. ಯಾಕೆ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಅಂತ ಬರ್ದಿದ್ದೀನಿ ಇಲ್ಲಿ ಗೊತ್ತಾಗುತ್ತೆ ಮುಂದೆ ಮಕ್ಕಳ. ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಬೈನಾಮಿಯಲ್ ಥಿಯರಮ್ ಆಲ್ಸೋ. ಸೊ ಕಮಿಂಗ್ ಟು ದಿಸ್ ಮಕ್ಕಳ, ಇಲ್ಲಿಗೆ ಬರೋಣ. ಓಕೆ, ಸೊ ಈಗ ನೋಡಿ ಇದರಲ್ಲಿ ಮೊದಲನೇದಾಗಿ ಸಪೋಸ್ ಐ ರೈಟ್ ಯರ್ a ಪ್ಲಸ್ ಬಿ. ಸೊ ಆಸ್ ಯು ಆಲ್ ನೋ ಸ್ಟೂಡೆಂಟ್ಸ್, a ಪ್ಲಸ್ ಬಿ ಹೋಲ್ ಪವರ್ n 1, a ಪ್ಲಸ್ ಬಿ ಹೋಲ್ ಪವರ್ 1, ಇಟ್ಸ್ ನಥಿಂಗ್ ಬಟ್ ಇಟ್ಸ್ a ಪ್ಲಸ್ ಬಿ as I just mentioned now. ಸೊ ಹಿಯರ್ ಐ ಆಮ್ ಮೆನ್ಷನಿಂಗ್ ಸ್ಟೂಡೆಂಟ್ಸ್ a ಪ್ಲಸ್ ಬಿ ಹೋಲ್ ಪವರ್ 2. ಏನಾಗತ್ತೆ ಮಕ್ಕಳ ಇದರಲ್ಲಿ? ಇಯರ್ ವಿ ಗೆಟ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಈ ಥರ ಬರುತ್ತಲ್ಲ ಮಕ್ಕಳ. ಆ್ಯಂಡ್ a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತ ಮಾಡ್ತೀನಿ. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತ ಮಾಡಿದಾಗ a ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್, ಹೌದಲ್ಲ ಮಕ್ಕಳ? ರೈಟ್. ಸೊ a ಪ್ಲಸ್ ಬಿ ಹೋಲ್ ಪವರ್ 4 ಈಗ ನೋಡಿ ಸ್ವಲ್ಪ ಕಷ್ಟ ಆಗ್ತಾ ಬರುತ್ತೆ ನಿಮಗೆ. a ಪ್ಲಸ್ ಬಿ ಹೋಲ್ ಪವರ್ 4 ಈಗ ನನಗೆ ಕಷ್ಟ ಆಗ್ತಾ ಬರುತ್ತೆ. ಯಾಕಂದರೆ ಇದು ನನಗೆ ಯೂಶ್ವಲಿ ನಾನು ಬಹ್ಯಾಟ್ ಮಾಡಿರೋದಿಲ್ಲ ಅಥವಾ ನೆನ್ಪಿಟ್ಕೊಳಕ್ಕೆ ಹೋಗಿರೋದಿಲ್ಲ. ರೈಟ್. ಸೊ ಹಾಗಾದ್ರೆ ನಾನು ಏನು ಮಾಡ್ತೀನಿ ಮಕ್ಕಳ? ವಾಟ್ ಕ್ಯಾನ್ ಐ ಡೂ? ನೋಡಿ ನಾನು ಬರಿತೀನಿ ನೋಡಿ ಮಕ್ಕಳ. ಐ ವಿಲ್ ರೈಟ್ ಲೈಕ್ ದಿಸ್. ಇದನ್ನು a ಪವರ್ 4 ಪ್ಲಸ್ ಇಟ್ ಈಸ್ ಓಕೆ ಇಟ್ ಈಸ್ 4a ಕ್ಯೂಬ್ ಬಿ ಪ್ಲಸ್ 4a ಸ್ಕ್ವೇರ್ ಬಿ ಸ್ಕ್ವೇರ್ 4a ಸ್ಕ್ವೇರ್ ಬಿ ಸ್ಕ್ವೇರ್ plus it is 4ab cube plus it is b power 4. ಈ ರೀತಿ ಬರೀತೀನಿ. ಸರ್ ಹೆಂಗ್ ಸರ್ ಬರೋದ್ರಿ? ಹೌ ಡಿಡ್ ಯು ರೈಟ್ ಇಟ್ ಸರ್? ಮಕ್ಕಳ, ದೇರ್ ಇಸ್ ಅ ಟ್ರಿಕ್ಸ್ ಹಿಯರ್. ಆ ಟ್ರಿಕ್ಸ್ ಏನಂತ ತಿಳ್ಕೊಂಡ್ರೆ ನೀವು ಕೂಡ ಬರೀಬೋದು. ನೋಡಿ ಮಕ್ಕಳ, ಕೆಲವು ವಿಷಯಗಳನ್ನ ಅಬ್ಸರ್ವ್ ಮಾಡಿ ಇದರಲ್ಲಿ. ವಾಟ್ ಯು ನೀಡ್ ಟು ಅಬ್ಸರ್ವ್ ಫಸ್ಟ್ ಮಕ್ಕಳ, ನೀವು ವೇರಿಯೇಬಲ್ಸ್ ಏನಿದೆ a ಮತ್ತು b ಅನ್ನೋ ವೇರಿಯೇಬಲ್ಸ್ ಏನಿದೆ ಮಕ್ಕಳ, ಆ ವೇರಿಯೇಬಲ್ಸ್ ಯಾವ ರೀತಿ ಆಕ್ಟ್ ಮಾಡ್ತಾ ಇದೆ ರೈಟ್ ಹ್ಯಾಂಡ್ ಸೈಡಲ್ಲಿ ಅನ್ನೋದನ್ನು ನೋಡಿ. ಇಲ್ಲಿ ಏನಾಗ್ತಾ ಇದೆ ಮಕ್ಕಳ ಮೇಜರ್ ಆಗಿ? ಸೊ ಇಲ್ಲಿ ಪವರ್ 1 ಇದೆ, ಇಲ್ಲಿ ಕೂಡ ಪವರ್ 1 ಇದೆ, ಹೌದಲ್ಲ? ರೈಟ್. ಯಾಕೆ ಮಕ್ಕಳ ಪವರ್ 1 ಬಂತು? ಯಾಕಂದರೆ ಇಲ್ಲಿ ಕೂಡ ಪವರ್ 1 ಇದೆ ಅದರಿಂದ. ಬಟ್ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ 2 ಇದೆ, ಇಲ್ಲಿ ಕೂಡ 1 ಪ್ಲಸ್ 1 ಮತ್ತು 1 ಇದೆ. ಆ್ಯಡ್ ಮಾಡಿದ್ರೆ ಏನು ಬಂತು ಮಕ್ಕಳ? ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಯು ವಿಲ್ ಗೆಟ್ ಒನ್ಸ್ ಅಗೇನ್ ವಾಟ್ ಎವರ್ ದ ಪವರ್ ವಿ ಹ್ಯಾವ್ ಗಾಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಹೌದಲ್ಲ? ಆ್ಯಂಡ್ ಇಲ್ಲಿ ನೋಡಿ 2, ಆಬ್ವಿಯಸ್ಲಿ 2 ಇದೆ ಮಕ್ಕಳ. ಸೊ ಇಲ್ಲೂ ಕೂಡ 2 ಬಂತು. ಈಗ ನೋಡಿ ಇಲ್ಲೇನಿದೆ? ಪವರ್ 3 ಇದೆ, ರೈಟ್. ಇಲ್ಲಿ ನೋಡಿ 3 ಬಂತು. ಇಲ್ಲೇನಾಯ್ತು ಮಕ್ಕಳ? 1 ಆ್ಯಂಡ್ 2. 1 plus 2 is not, sorry. So it is 2 plus 1. 2 plus 1. What is 2 plus 1 students? 3. And illen barat makla 1 and then 2. 1 plus 2 is nothing but again 3. Howdala? Right. And again illi makla ಏನು ಬರುತ್ತೆ? 3 ಇದೆ. So this is what we have got. And ಅಬ್ಸರ್ವ್ ಮಾಡಿದ್ರೆ ನೋಡಿ ಇಲ್ಲಿ ಪವರ್ ಆಫ್ ಎ ಏನಿದೆ ಮಕ್ಕಳ ಡಿಕ್ರೀಸ್ ಆಗ್ತಾ ಇದೆ. ಪವರ್ ಆಫ್ ಎ ಡಿಕ್ರೀಸ್ ಆಗ್ತಿದೆ, ಪವರ್ ಆಫ್ ಬಿ ಇಸ್ ಇನ್ಕ್ರೀಸಿಂಗ್. ಅಂದರೆ ಮೊದಲನೇ ಟರ್ಮ್ ಏನಿತ್ತು ಮಕ್ಕಳ, ಅದರದ್ದು ಪವರ್ ಡಿಕ್ರೀಸ್ ಆಗ್ತಾ ಇದೆ. ನೋಡಿ ಇಲ್ಲಿ a ಸ್ಕ್ವೇರ್ ಇತ್ತು, a ಪವರ್ 1 ಆಯಿತು. ನೆಕ್ಸ್ಟ್ a ಪವರ್ 0. ನೆಕ್ಸ್ಟ್ ಇಲ್ಲಿ ನೋಡಿ a ಕ್ಯೂಬ್, a ಸ್ಕ್ವೇರ್ a ಆ್ಯಂಡ್ ದೆನ್ a ಪವರ್ 0. ನೆಕ್ಸ್ಟ್ ಇಲ್ಲಿ ನೋಡಿ a ಪವರ್ 4, a ಕ್ಯೂಬ್ a ಸ್ಕ್ವೇರ್ a ಆ್ಯಂಡ್ ದೆನ್ a ಪವರ್ 0. ಆ್ಯಂಡ್ ದ ಪವರ್ ಆಫ್ ಬಿ ಇಸ್ ಇನ್ಕ್ರೀಸಿಂಗ್. ಪವರ್ ಆಫ್ ಬಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಏನಾಗ್ತಿದೆ ಮಕ್ಕಳ? ಇದರಲ್ಲಿ ನೋಡಿ b ಪವರ್ 0 ಇತ್ತು, b ಆಯಿತು. ಇಲ್ಲಿ b ಪವರ್ 0, b ಪವರ್ 1, b ಸ್ಕ್ವೇರ್.
ನೆಕ್ಸ್ಟ್ ಇಲ್ಲಿ ಬಿ ಪವರ್ 0, ಬಿ ಪವರ್ 1, ಬಿ ಸ್ಕ್ವೇರ್, ಬಿ ಕ್ಯೂಬ್. ಹೌದಲ್ಲ? ಆ್ಯಂಡ್ ನೆಕ್ಸ್ಟ್ ಏನಾಗ್ತದೆ ಮಕ್ಕಳ, ಇಲ್ಲಿ ಬಿ ಪವರ್ 0 ಬಿ, ಬಿ ಸ್ಕ್ವೇರ್, ಬಿ ಕ್ಯೂಬ್, ಬಿ ಪವರ್ 4. ಸೊ ಏನು ಅಬ್ಸರ್ವ್ ಮಾಡಿದ್ವಿ, ಪ್ರತಿಯೊಂದು ಟರ್ಮಲ್ಲೂ ಕೂಡ, ಸೊ ಪ್ರತಿಯೊಂದು ಟರ್ಮಲ್ಲಿ ಮಕ್ಕಳ ಏನು ನನಗೆ ವೇರಿಯೇಬಲ್ಸ್ ಬರುತ್ತೆ, ಆ ವೇರಿಯೇಬಲ್ಸ್ನ ಮಕ್ಕಳ ಪವರ್ ತಗೊಂಡ್ರೆ ಆ ಪವರ್ ಏನಾಗಿರುತ್ತೆ ಮಕ್ಕಳ, ದಟ್ ವಿಲ್ ಬಿ ಈಕ್ವಲೆಂಟ್ ಟು ದ ಪವರ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಹೌದಲ್ಲ? ರೈಟ್. ಸೊ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನು ಗೊತ್ತಾಗ್ತಿದೆ, ಫಸ್ಟ್ ಟರ್ಮ್ ಯಾವುದಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಕ್ಕಳ, ಅದರದ್ದು ಪವರ್ ಏನಾಗ್ತಿದೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಧಾನಕ್ಕೆ ಡಿಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಸೆಕೆಂಡ್ ಟರ್ಮ್ ಏನಿದೆ ಮಕ್ಕಳ, ಸೆಕೆಂಡ್ ಟರ್ಮ್ ಇರೋ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಸೆಕೆಂಡ್ ಟರ್ಮ್ದು ಪವರ್ ಏನಾಗ್ತಿದೆ ಮಕ್ಕಳ, ಇನ್ಕ್ರೀಸ್ ಆಗ್ತಾ ಇದೆ. ಹೌದಲ್ಲ? ರೈಟ್. ಪ್ರತಿಯೊಂದು ಟರ್ಮಲ್ಲೂ ಕೂಡ ನಮಗೆ ಚೇಂಜಸ್ ಕಾಣ್ತಾ ಹೋಗ್ತಾ ಇದೆ. ಓಕೆ ಸರ್, ಆಯಿತು. ಹಾಗಾದರೆ ನೀವು ಹೇಳ್ತಿರೋ ಪ್ರಕಾರ ಸರ್ ನಾವು ಬರೆದ್ರೆ ಈಗ ನೀವು ಹೇಳ್ತಿರೋ ರೀತಿ ನಾವು ಬರೆದ್ರೆ ಈಗ ನಮಗೆ ಸರ್ ಈ ರೀತಿ ಬರಬೇಕು, ಎ ಪ್ಲಸ್ ಬಿ ಹೋಲ್ ಪವರ್ 5 ಅಂತ ಬರೆದಾಗ ಸರ್ ನಮಗೇನು ಬರಬೇಕು, ಫಸ್ಟ್ ಎ ಪವರ್ 5 ಬರಬೇಕು ಸರ್. ನೆಕ್ಸ್ಟ್ ಏನು ಬರುತ್ತೆ, ಪವರ್ ಆಫ್ ಎ ಡಿಕ್ರೀಸ್ ಆಗುತ್ತೆ. ಪವರ್ ಆಫ್ ಎ ಡಿಕ್ರೀಸ್ ಆಗೋದ್ರಿಂದ ಎ ಪವರ್ 4 ಆಗುತ್ತೆ. ಆ್ಯಂಡ್ ಇಲ್ಲಿ ಬಿ ಪವರ್ 0 ಆಯಿತು. ಅದನ್ನು ಯೂಶಲಿ ಬರ್ದಿಲ್ಲ ಬಿಕಾಸ್ ಬಿ ಪವರ್ 0 is 1. ನಾನು ಈಗಲೂ ಕೂಡ ಬರೆಯೋಕೆ ಹೋಗಲ್ಲ. ಓಕೆ, ಸೊ ಒಂದು ನಿಮಿಷ. ಯಾ, ಸೊ ಎ ಪವರ್ 4 ಬಂತು. ಹೌದು. ನೆಕ್ಸ್ಟ್ ಬಿ ಬರುತ್ತೆ, ಯಾಕಂದ್ರೆ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ಏನು ಬರಬೇಕು, 5 ಬರಬೇಕು. ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಎ ಪವರ್, ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ, ಎ ಪವರ್ 3 ಬಿ ಸ್ಕ್ವೇರ್ ಬರಬೇಕು. ಯಾಕಂದರೆ ಪವರ್ ಆಫ್ ಎ ಇಸ್ ಡಿಕ್ರೀಸಿಂಗ್ ಆ್ಯಂಡ್ ಪವರ್ ಆಫ್ ಬಿ ಇಸ್ ಇನ್ಕ್ರೀಸಿಂಗ್. ನೆಕ್ಸ್ಟ್ ಎ ಸ್ಕ್ವೇರ್, ಓಕೆ, ಎ ಸ್ಕ್ವೇರ್ ಬಿ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಏನಾಗಬೇಕು, ಪವರ್ ಆಫ್ ಎ ಡಿಕ್ರೀಸ್ ಆಗೋದ್ರಿಂದ ಎ ಬಿ ಪವರ್ 4 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ, ಇಟ್ ಇಸ್ ಬಿ ಪವರ್ 5 ಬರುತ್ತೆ. ಓಕೆ ಸರ್, ಆಯಿತು. ನೀವು ಹೇಳ್ದಂಗೆ ನಮಗೆ ಕ್ಲಾರಿಟಿ ಸಿಕ್ತು ಸರ್. ಇದರಲ್ಲಿ ಎಕ್ಸ್ಪ್ಯಾನ್ಷನ್ಗೆ ವೇರಿಯೇಬಲ್ಸ್ ಯಾವ ರೀತಿ ಪವರ್ ಬರುತ್ತೆ ಅಂತ ಗೊತ್ತಾಯ್ತು ಸರ್. ಬಟ್ ಕೋಯಿಫಿಷಿಯಂಟ್ ಹೇಗೆ ಬರುತ್ತೆ ಸರ್? ಕೋಯಿಫಿಷಿಯಂಟ್ಸ್ ನೋಡಿ, ಇದರಲ್ಲಿ ಕೋಯಿಫಿಷಿಯಂಟ್ಸ್ ಏನಿತ್ತು, ವಾಟ್ ವೇರ್ ದ ಕೋಯಿಫಿಷಿಯಂಟ್ಸ್ ಹಿಯರ್? ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೋಯಿಫಿಷಿಯಂಟ್ಸ್ ಬಂದು, ಓಕೆ, ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಕ್ಕಳ ಕೋಯಿಫಿಷಿಯಂಟ್ಸ್ 1 ಇದೆ, ಇಲ್ಲೂ ಕೂಡ 1 ಇದೆ. ಇಲ್ಲಿ 1, ಇಲ್ಲಿ 2, ಇಲ್ಲಿ 1. ಹೌದಲ್ಲ? ರೈಟ್. ಇಲ್ಲೇನಾಗುತ್ತೆ 1, ಇಲ್ಲಿ 3, ಓಕೆ, ಇಲ್ಲಿ 3 ಆ್ಯಂಡ್ ದೆನ್ ಇಲ್ಲಿ 1. ರೈಟ್. ಇಲ್ಲಿ ನೋಡಿ 1 ಇದೆ, ಇಲ್ಲೇನಿದೆ 4 ಇದೆ, ಆ್ಯಂಡ್ ಇಲ್ಲಿ 6 ಇದೆ, ಆ್ಯಂಡ್ ಇಲ್ಲಿ 4 ಇದೆ, ಆ್ಯಂಡ್ ಇಲ್ಲಿ 1 ಇದೆ. ಹೌದಲ್ಲ? ರೈಟ್. ಸೊ ಹಾಗಾದರೆ ಸರ್ ಇಲ್ಲೇನು ಬರುತ್ತೆ, ವಾಟ್ ವಿಲ್ ಬಿ ದ ಪವರ್? ಇದೇ ರೀತಿ ನಾನು ಇಲ್ಲಿ ಕೂಡ ಆರಾಮ್ಸೆ ಇದೇ ರೀತಿ ಆಟ ಆಡ್ಕೊಂಡು ಹೋಗ್ಬೋದಾ ಸರ್? ಈ ಆಟ ಚೆನ್ನಾಗಿದೆ ಸರ್, ಈ ಆಟ ಆಡ್ಕೊಂಡು ಹೋಗ್ಬೋದಾ ನಾನು? ಇಲ್ಲಿ ಹೇಗೆ ಪವರ್ಸ್ಗಳನ್ನ ನಾನು ಡಿಕ್ರೀಸ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೊಂಡು ಹೋದೆ, ಅದೇ ರೀತಿ ಕೋಯಿಫಿಷಿಯಂಟ್ಸ್ನ ಕೂಡ ಏನಾದರೂ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಮಕ್ಕಳ. ಯು ಕ್ಯಾನ್ ಡೂ ಇಟ್. ಇದರಲ್ಲೂ ಕೂಡ ಒಂದು ಟ್ರಿಕ್ಸ್ ಇದೆ. ಏನು ಟ್ರಿಕ್ಸ್ ಅಂತನಾ ನೋಡಿ ಮಕ್ಕಳ, ಇದರಲ್ಲಿ ಏನು ಪವರ್ಸ್ಗಳಿದೆ, ಈ ಪವರ್ಸ್ಗಳನ್ನ ನಾನು ಬರ್ಕೊಳ್ತಾ ಹೋಗ್ತೀನಿ. ಇಲ್ಲೇನು ಪವರ್ಸ್ಗಳಿದೆ ಮಕ್ಕಳ, ಈ ಪವರ್ಸ್ಗಳನ್ನ ನಾನು ಬರ್ಕೊಳ್ತಾ ಹೋಗ್ತೀನಿ. ವಾಚ್ ಕೇರ್ಫುಲಿ ಸ್ಟೂಡೆಂಟ್ಸ್. ಏನಿದೆ ಮಕ್ಕಳ, ಮೊದಲನೇದಾಗಿ ಸೊ ಫಸ್ಟ್ ವಿ ಹ್ಯಾವ್ ಗಾಟ್ 1 1. ಹೌದಲ್ವೇನ್ರ? ನೋಡಿ ಅದೇ ತಾನೇ ಇರೋದು 1 1. ನೆಕ್ಸ್ಟ್ 1 ಬರೆದು ಮಾಡೋಣ ಮಕ್ಕಳ. ನೆಕ್ಸ್ಟ್ 1 ಬರೆದು ಅದಾದ್ಮೇಲೆ ಏನು ಪ್ಯಾಟ್ರನ್ ಇದೆ ಅಂತ ಅಬ್ಸರ್ವ್ ಮಾಡೋಣ. ಫಸ್ಟ್ ನೆಕ್ಸ್ಟ್ ಬರೆದ್ಬಿಟ್ಟು ಅದ್ಮೇಲೆ ಪ್ಯಾಟ್ರನ್ ಏನಿದೆ ಅಂತ ಅಬ್ಸರ್ವ್ ಮಾಡೋಣ ಕೊಂಡ್ರು. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ 1 2 1. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನನಗೆ ಗೊತ್ತಾಗ್ತಾ ಇರೋದು ನೋಡಿ, ಎಂಡಲ್ಲಿ ಏನಿದೆ ಮಕ್ಕಳ, ಎಂಡಲ್ಲಿ 1 ಇದೆ, ಆ್ಯಂಡ್ ಮಧ್ಯದಲ್ಲಿ 2 ಬಂದಿದೆ. ನೆಕ್ಸ್ಟ್ ನೋಡಿ ಮಕ್ಕಳ, ನೆಕ್ಸ್ಟ್ ಏನು ಬರುತ್ತೆ, ನೆಕ್ಸ್ಟ್ ನೋಡಿ 1 3 3 1. ಹೌದಲ್ಲ ಸರ್? ಹೆಂಗೆ ಸರ್ ಹಿಂದೆ ನೋಡದೆ ಬರಿತಾ ಇದ್ದೀರಿ? ನೋಡಿ ಇದನ್ನು ಬರಿತೀನಿ ನೋಡಿ. ಸೊ ನೀವೇ ಏನು ಮೆಸ್ಮರೈಸ್ ಆಗ್ತೀರಿ. 4, ಓಕೆ, ನೆಕ್ಸ್ಟ್ 6 ಆ್ಯಂಡ್ ದೆನ್ ಇಯರ್ 4 ಆ್ಯಂಡ್ ದೆನ್ 1. ಸರ್ ವಾವ್ ಸರ್, ಸೂಪರ್. ಹೆಂಗೆ ಸರ್ ಅಷ್ಟೊಂದು ನೆನಪಿದೆಯಾ ಸರ್ ಎಲ್ಲ ಕೋಯಿಫಿಷಿಯಂಟ್ಸು? ನೆನಪು ಇಲ್ಲ, ಏನಿಲ್ಲ ಮಕ್ಕಳ, ಒಂದು ಟ್ರಿಕ್ ಇದೆ ಅಷ್ಟೇ. ಆ ಟ್ರಿಕ್ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೋಡಿ 5, ಓಕೆ, ಸೊ 10. ಇಲ್ಲೇನು ಬರುತ್ತೆ ಮಕ್ಕಳ, 10 ಆ್ಯಂಡ್ ದೆನ್ 5 ಆ್ಯಂಡ್ ದೆನ್ 1. ಸರ್ ಹೇಳಿ ಸರ್ ಬೇಗ. ಇನ್ನೊಂದು ಮಕ್ಕಳ, ಇನ್ನೊಂದು ಬರೆದ್ಬಿಟ್ಟು ಹೇಳ್ತೀನಿ, ಯಾಕಂದರೆ ನಿಮ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಬೇಕಲ್ವಾ, ಅದಕ್ಕೆ ಇನ್ನೊಂದೇ ಒಂದು ಬರೆದ್ಬಿಡ್ತೀನಿ. ಅದಾದಮೇಲೆ ನೋಡಿ ಸೊ ಏನಾಗುತ್ತೆ ಅಂತ. ಸೊ ಇಲ್ಲಿ ನೋಡಿ 1 6 15, ಓಕೆ, ಸೊ 20, ಸೊ 20 ಆ್ಯಂಡ್ ದೆನ್ ನಾವು ಸ್ಟೂಡೆಂಟ್ಸ್ 15 ಆ್ಯಂಡ್ ದೆನ್ 6 ಆ್ಯಂಡ್ ದೆನ್ 1. ಸರ್ ನನಗೆ ಗೊತ್ತಾಗ್ತಿದೆ ಸರ್ ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ರೆ ಮಕ್ಕಳ. ಹೌದು, ನಿಮ್ಗೆ ಆಲ್ರೆಡಿ ಕೆಲವು ಮಕ್ಕಳುಗಳು ಗೊತ್ತಾಗಿರುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಕೆಲವರು ಕ್ಲಾರಿಟಿ ಸಿಕ್ಕಿರುತ್ತೆ. ಐ ಅಪ್ರಿಷಿಯೇಟ್ ದಟ್ ಮಕ್ಕಳ. ಏನು ಮಾಡ್ತಾ ಇದ್ದೀನಿ ಮಕ್ಕಳ ಇದರಲ್ಲಿ, ವಾಟ್ ಐ ಆಮ್ ಡೂಯಿಂಗ್ ನೋಡಿ. ಇದರಲ್ಲಿ ನೋಡಿ ಕೋಯಿಫಿಷಿಯಂಟ್ಸ್ ನೋಡಿ ಮಕ್ಕಳ, ಇಲ್ಲಿ 1 1 ಎಲ್ಲ ಕಡೆ. ಇಲ್ಲಿ ನೋಡಿ ಎಂಡ್ ಪಾಯಿಂಟ್ಸ್, ಎಂಡ್ ಕಡೆ ನೋಡಿ ಇಲ್ಲೆಲ್ಲ 1 ಇದೆ, ಇಲ್ಲೂ ಕೂಡ ಎಲ್ಲ ಕಡೆ 1 ಇದೆ. ಬಟ್ ಈಗ ಈ ವ್ಯಾಲ್ಯೂ ಸಿಕ್ಬೇಕಂದ್ರೆ ಇಫ್ ಐ ವಾಂಟ್ ಟು ಗೆಟ್ ದಿಸ್ 1, ಏನು ಮಾಡಿದ್ದೀನಿ ಮಕ್ಕಳ, ಇದನ್ನು ಮತ್ತೆ ಇದನ್ನು ಆ್ಯಡ್ ಮಾಡಿದ್ದೀನಿ. ಇಫ್ ಐ ವಾಂಟ್ ಟು ಗೆಟ್ ದಿಸ್, ಐ ಹ್ಯಾವ್ ಆ್ಯಡೆಡ್ ವಾಟ್, ಐ ಹ್ಯಾವ್ ಆ್ಯಡೆಡ್ ಇಯರ್ 1 + 1. ಇಲ್ಲಿ ಏನು ಬಂದಿದೆ ಮಕ್ಕಳ, 1 + 1. ಯಾವುದ್ಯಾವುದು 1 + 1, ದಿಸ್ ಈಸ್ 1 + 1. ಅರ್ಥ ಆಗ್ತಿದೆಯಾ? 1 + 1 ಇಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಇದರಲ್ಲಿ 3 ಬರಬೇಕಾದ್ರೆ ನೋಡಿ ಮಕ್ಕಳ, ದಿಸ್ ಆ್ಯಂಡ್ ದಿಸ್. ಅರ್ಥ ಆಗ್ತಿದೆಯಾ? ಐ ಹ್ಯಾವ್ ಟೇಕನ್ ದಿಸ್ ಆ್ಯಂಡ್ ದಿಸ್. ಇದನ್ನು ಮತ್ತೆ ಇದನ್ನು ತೊಗೊಂಡಿದ್ದೀನಿ. ಐ ಹ್ಯಾವ್ ಆ್ಯಡೆಡ್ ಇಯರ್ 1 + 2 ಆ್ಯಂಡ್ ಇದನ್ನು ತೊಗೊಂಡಿದ್ದೀನಿ ಮಕ್ಕಳ, ಹಿಯರ್ ಐ ಹ್ಯಾವ್ ಆ್ಯಡೆಡ್ 2 + 1. ಓಕೆನಾ? ಸೊ ಇಲ್ಲಿ ನೋಡಿ ಇಲ್ಲೇನಾಗುತ್ತೆ, ಇಲ್ಲಿ ಮತ್ತೆ ಇಲ್ಲಿಗೆ ಬರೋಣ. ಇದೇನಾಗುತ್ತೆ ಮಕ್ಕಳ, 1 + 3
ಆ್ಯಂಡ್ ಇಲ್ಲಿಗೆ ನೋಡಿ, ಇಲ್ಲಿಗೆ ಬರೋಣ. ಓಕೆ, ಸೊ ಇಲ್ಲಿಗೆ ಬರೋಣ ಮಕ್ಕಳ. ಏನಾಗ್ತಿದೆ ಇದರಲ್ಲಿ? ವಿ ಆರ್ ಗೆಟಿಂಗ್ 3 + 3 ಆ್ಯಂಡ್ ಇಲ್ಲಿ ನೋಡಿ ವಿ ಆರ್ ಗೆಟಿಂಗ್ ಇಯರ್ 3 + 1, ರೈಟ್? ಓಕೆ, ನೋಡಿ ಮಕ್ಕಳ, ಇದರಲ್ಲಿ ಏನು ಸಿಗ್ತಾ ಇದೆ? ಐ ಆಮ್ ಗೆಟಿಂಗ್ ಇಯರ್ 1 + 4 ಆ್ಯಂಡ್ ಇಯರ್ ಐ ಆಮ್ ಗೆಟಿಂಗ್ 4 + 6. ಓಕೆ, ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಯರ್ ವಿ ಗೆಟ್ 6 + 4 ಆ್ಯಂಡ್ ನಾವು ವಿ ಗೆಟ್ ಇಯರ್ ಇಟ್ ಈಸ್ 4 + 1. ಓಕೆ, ಸೊ ಈಗ ನೋಡಿ ಮಕ್ಕಳ, ಇದರಲ್ಲಿ ಇಲ್ಲೇನು ಬರುತ್ತೆ? 1 + 5. ಓಕೆ, ಹಿಯರ್ ವಿ ಗೆಟ್ ಇಟ್ ಈಸ್ 5 + 10. ಓಕೆ, ಸೊ ಹಿಯರ್ ವಿ ಗೆಟ್ ಇಟ್ ಈಸ್ 10 + 10. ಓಕೆ, ಸೊ ಇಲ್ಲೇನು ಬರ್ತಿದೆ ಮಕ್ಕಳ? 10 + 10. ಹೌದಲ್ಲ, ರೈಟ್? ಆ್ಯಂಡ್ ಇಲ್ಲೇನು ಬರ್ತಿದೆ? ವಾಟ್ ವಿ ಆರ್ ಗೆಟಿಂಗ್? ಸೊ ಹಿಯರ್ ವಿ ಆರ್ ಗೆಟಿಂಗ್ 10 + 5 ಆ್ಯಂಡ್ ಹಿಯರ್ ವಿ ಆರ್ ಗೆಟಿಂಗ್ 5 + 1, ರೈಟ್? ಸೊ ಇದೇ ರೀತಿ ಮಕ್ಕಳ ನಾನು ನೆಕ್ಸ್ಟ್ ಒನ್ ಕೂಡ ಈಸಿಯಾಗಿ ಜಡ್ಜ್ ಮಾಡ್ಬೋದಲ್ವೇನ್ರೋ? ಸೊ ಇದು ಯಾವುದಕ್ಕೆ ಮಕ್ಕಳ? ಇದು ಯಾವುದಕ್ಕೆ ಬರ್ದಿರೋದು ನಾನು? ದಿಸ್ ಇಸ್ ನಥಿಂಗ್ ಬಟ್ a + b ಹೋಲ್ ಪವರ್ 1. ಹೌದಲ್ಲ? ದಿಸ್ ಇಸ್ a + b ಹೋಲ್ ಪವರ್ 1. ಓಕೆ, ದಿಸ್ ಇಸ್ a + b ಹೋಲ್ ಪವರ್ 1 ಆ್ಯಂಡ್ ದಿಸ್ ಒನ್ ಸ್ಟೂಡೆಂಟ್ಸ್ ಇಟ್ ಈಸ್ a + b ಹೋಲ್ ಸ್ಕ್ವೇರ್. ಓಕೆ, ಆ್ಯಂಡ್ ಇದು ಯಾವುದಕ್ಕೆ? ಇದು a + b ಹೋಲ್ ಕ್ಯೂಬ್. ಎಸ್, a + b ಹೋಲ್ ಕ್ಯೂಬ್ ಆ್ಯಂಡ್ ದಿಸ್ ಒನ್ ಇಟ್ ಇಸ್ a + b ಹೋಲ್ ಪವರ್ 4. ಓಕೆ, ಸೊ ಆ್ಯಂಡ್ ದಿಸ್ ಒನ್ ಸ್ಟೂಡೆಂಟ್ಸ್ ಯಾವುದಕ್ಕೆ? a + b ಹೋಲ್ ಪವರ್ 5 ಆ್ಯಂಡ್ ದಿಸ್ ಒನ್ ಇಟ್ಸ್ a + b ಹೋಲ್ ಪವರ್ 6, ರೈಟ್? ಸರ್ ಇನ್ನೊಂದು ಸ್ವಲ್ಪ ಆಟ ಆಡೋಣ ಸರ್, ಈ ಥರ ಚೆನ್ನಾಗಿದೆ ಅಂತಂದರೆ ಬೇಡ ಮಕ್ಕಳ, ಸಾಕು. ಇದು ನೀವು ಮುಂದೆ ಜಡ್ಜ್ ಮಾಡ್ಕೊಳ್ಳಿ. ಏನು ಬರುತ್ತೋ ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ? 1 7 21, ಹೌದಲ್ಲ? 35, ನೆಕ್ಸ್ಟ್ 35, ನೆಕ್ಸ್ಟ್ 21, ಅದಾದಮೇಲೆ 7, ಅದಾದಮೇಲೆ 1. ಹೇಳ್ಬೋದಲ್ಲ ಮಕ್ಕಳ? ರೈಟ್. ಬಟ್ ಸರ್ ಇದನ್ನ ಈ ಥರ ಹೇಳಿದ್ರಿ, ಹಾಗಾದರೆ ಒಂದು ಪ್ರಾಬ್ಲಮ್ ಆಗುತ್ತಲ್ಲ ಸರ್ ಇದರಲ್ಲಿ. ಸರ್ ಇಲ್ಲಿ ಏನೋ ಇದನ್ನು ಬರಿಬೇಕು ನಾನು. ಇದನ್ನು a + b ಹೋಲ್ ಪವರ್ 6 ಬರಿಬೇಕಂತಂದರೆ ನನಗೆ a + b ಹೋಲ್ ಪವರ್ 5 ಗೊತ್ತಿರಬೇಕಾಗತ್ತೆ. ಹೌದಲ್ವಾ ಸರ್? ಹಾಗಾದರೆ ಸರ್ ನಾನು ಎಲ್ಲೋ a + b ಹೋಲ್ ಪವರ್ 10 ಬರಿಬೇಕಂತಂದರೆ ನಾನು ಬಿಗಿನಿಂಗಿಂದ ಎಲ್ಲ ಬರೆದು a + b ಹೋಲ್ ಪವರ್ 10 ಬರಿಬೇಕಾ ಸರ್? ಹೆಕ್ಟಿಕ್ ಆಗುತ್ತಲ್ವಾ ಸರ್? ಸ್ವಲ್ಪ ಜಾಸ್ತಿ ಪ್ರೆಷರ್ ಆಗುತ್ತಲ್ವಾ ಇದ್ರ ಮೇಲೆ? ಟೈಮ್ ವೇಸ್ಟ್ ಆಗುತ್ತಲ್ವಾ ಸರ್? ಖಂಡಿತ ಮಕ್ಕಳ, ಹಾಗೆ ಆಗುತ್ತೆ. ಅದಕ್ಕೇನೆ ನಾವೇನು ಮಾಡ್ತೀವಿ, ಸ್ವಲ್ಪ ನಾವೆಲ್ಲ ಮನುಷ್ಯರಲ್ವೇನ್ರೋ, ಸ್ವಲ್ಪ ಎಲ್ಲ ವಿಷಯಗಳನ್ನೂ ಈಸಿಯಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ನಮಗೇನು ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳಿದೆ ಅದನ್ನು ನಾವು ಯೂಟಿಲೈಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದಕ್ಕೇನೆ ಮಕ್ಕಳ, ಇವನ್ ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಫಸ್ಟ್ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಇಟ್ಟು ಅದಾದಮೇಲೆ ಬೈನೋಮಿಯಲ್ ಥಿಯರಮ್ ಇಟ್ಟಿರೋದು. ಸೊ ಹಾಗಾದರೆ ಏನು ಸರ್ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಅಂತ ಹೇಳ್ತಾ ಇದ್ರಿ, ಏನು ಮಾಡ್ಬೋದು ಸರ್? ನೋಡಿ ಮಕ್ಕಳ, ನಮಗೆ ಕಾಂಬಿನೇಷನ್ಸ್ ಕಾನ್ಸೆಪ್ಟ್ನ ಯೂಸ್ ಮಾಡಿ ಇಲ್ಲೇನು ಕೊಯಿಫಿಷಿಯೆಂಟ್ಸ್ಗಳಿದೆ ಅದನ್ನು ನಾವು ಜಡ್ಜ್ ಮಾಡ್ತಾ ಬರೋದು. ಯಾಕಂದರೆ ಮಕ್ಕಳ ಆಲ್ರೆಡಿ ನಮಗೆ ಗೊತ್ತಾಗಿದೆ ಇಲ್ಲೇನು ಪವರ್ ಇದೆಯಲ್ಲ, ಈ ಪವರ್ಸ್ಗಳನ್ನ ಯಾವ ರೀತಿ ಬರಿಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ಮಕ್ಕಳ. ಈ ಒಂದು ಐ ರೈಟ್ ಹಿಯರ್ a + b ಹೋಲ್ ಪವರ್ 10 ಅಂತ ಅನ್ಕೊಳ್ಳಿ. a + b ಹೋಲ್ ಪವರ್ 10 ಅಂತ ಬಂದರೂ ಕೂಡ ಓಕೆ, ಸೊ ನನಗೆ ಈಸಿಯಾಗಿ ಗೊತ್ತಾಗೋಗಿದೆ. ಒಂದು ನಿಮಿಷ. a + b ಹೋಲ್ ಪವರ್ 10 ಅಂತ ಬಂದರೂ ಕೂಡ ಮಕ್ಕಳ ನನಗೆ ಗೊತ್ತಾಗೋಗಿದೆ ಏನಂತ. ನಾನು ಇಲ್ಲಿ ಈ ಪವರ್ಸ್ ಏನಿದೆ ಮಕ್ಕಳ ಇದನ್ನು a ಪವರ್ 10. ಓಕೆ, ನೆಕ್ಸ್ಟ್ ಮಕ್ಕಳ ಇದರಲ್ಲಿ ಪ್ಲಸ್ ಹಿಯರ್ ಇಟ್ ಈಸ್ a ಪವರ್ 9 b. ಓಕೆ, ಪ್ಲಸ್ ಹಿಯರ್ ಇಟ್ ಈಸ್ a ಪವರ್ 8 ಇಂಟು b ಸ್ಕ್ವೇರ್. ಓಕೆ, a ಪವರ್ 8 ಇಂಟು b ಸ್ಕ್ವೇರ್. ಹೌದಲ್ವೇನ್ರ? ರೈಟ್. ಸೊ ನೆಕ್ಸ್ಟ್ ಮಕ್ಕಳ ಇದರಲ್ಲಿ a ಪವರ್ 7 ಇಂಟು b ಕ್ಯೂಬ್. ಈ ಥರ ಬರೆಯೋದು ನನಗೆ ಗೊತ್ತಾಗೋಗಿದೆ ಮಕ್ಕಳ. ಈ ಥರ ನನಗೆ ಬರೆಯೋದು ಗೊತ್ತಾಗೋಗಿದೆ. ಸೊ ಆ್ಯಂಡ್ ಸೊ ಆನ್ ಅಪ್ ಟು ಇಟ್ ಈಸ್ a ಪವರ್ a ಇಂಟು b ಪವರ್ 9 ಪ್ಲಸ್ ಇಟ್ ಈಸ್ b ಪವರ್ 10. ಈ ಥರ ಬರೆಯೋದು ನನಗೆ ಗೊತ್ತಾಗೋಗಿದೆ ಮಕ್ಕಳ. ವೇರಿಯೇಬಲ್ಸ್ನ ಆರಾಮ್ಸೆ ಬರಿತೀನಿ, ಬಟ್ ಅಲ್ಲಿರೋ ಪಕ್ಕದಲ್ಲಿರೋ ಕೊಯಿಫಿಷಿಯೆಂಟ್ಸ್ ಇದೆಯಲ್ಲ ಇದನ್ನ ಹೇಗೆ ಬರೆಯೋದು? ಇಲ್ಲಿ ಕೊಯಿಫಿಷಿಯೆಂಟ್ಸ್ ಬರುತ್ತೆ ನೋಡಿ ಮಕ್ಕಳ. ಈ ಕೊಯಿಫಿಷಿಯೆಂಟ್ಸ್ಗಳನ್ನ ಯಾವ ರೀತಿ ನಾನು ಬರೆಯೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ a + b ಹೋಲ್ ಪವರ್ 10 ಬರಿಬೇಕಂದ್ರೆ ಅದಕ್ಕಿಂತ ಮುಂಚೆ ಏನಿದೆ ಅಂತ ನನಗೆ ಗೊತ್ತಾಗಬೇಕಾಗಿದೆ. ಸೊ ಬಟ್ ಅಲ್ಲಿಂದ ಫೈಂಡ್ ಔಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ನಮಗಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆಸ್ ಐ ಜಸ್ಟ್ ಸೆಡ್ ನಾವು ಕಾಂಬಿನೇಷನ್ಸ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತಾ ಬರ್ತೀವಿ. ಸರ್ ಏನು ಸರ್ ಕಾಂಬಿನೇಷನ್ ಕಾನ್ಸೆಪ್ಟ್ಸ್ ಅಂತಂದರೆ, ಎಸ್ ಐ ವಿಲ್ ಜಸ್ಟ್ ಬ್ರೀಫ್ ಇಟ್ ಔಟ್ ಮಕ್ಕಳ. ಒಂದು 2 ನಿಮಿಷ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಏನಿದು ಕಾಂಬಿನೇಷನ್ ಕಾನ್ಸೆಪ್ಟ್ಸ್? ನೋಡಿ ಮಕ್ಕಳ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಏನಂತಂದರೆ NCR ಅಂತಂದರೆ ಏನು ಮಕ್ಕಳ? ಇಟ್ ಈಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಟ್ ಈಸ್ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್, n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಸೊ ಇದರಲ್ಲಿ ನನಗೆ ಸಪೋಸ್ 9C5 ಅಂತ ಬಂತು ಅಂತ ಅಂದ್ಕೊಳ್ಳಿ, ಅಥವಾ 9C4 ಅಂತಲೇ ಹೋಗೋಣ. 9C4. ಸೊ 9C4 ಅಲ್ಲಿ ಮಕ್ಕಳ ನನಗೇನು ಬೇಕು ಇದರಲ್ಲಿ? 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಹೌದಲ್ಲ? ಸೊ ಏನು ಬರುತ್ತೆ ಇದರಲ್ಲಿ? 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಟ್ ಈಸ್ 5 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇದೆಲ್ಲ ಬರೆಯೋದಕ್ಕಿಂತ ಮುಂಚೆ ಮಕ್ಕಳ ನಾನೇನು ಮಾಡ್ತೀನಿ ಇದರಲ್ಲಿ? ಐ ವಿಲ್ ಜಸ್ಟ್ ರೈಟ್ ದ ಅದರ್ ವೇ, ದಟ್ ಈಸ್ ಸೆಕೆಂಡ್ ವೇ ಸ್ಟೂಡೆಂಟ್ಸ್. ನೋಡಿ 9C4 ಕ್ಯಾನ್ ರಿಟನ್ ಆಸ್ ಸ್ಟೂಡೆಂಟ್ಸ್ 9/4. Okay, 9/4, 8/3 and then 7/2 and then 6/1. This is how I write ಮಕ್ಕಳ. ಸೊ ನೋಡಿ ತುಂಬ ಈಸಿಯಾಗಿ ಬರುತ್ತೆ ಇದರಲ್ಲಿ. ಸೊ ಏನು ಬರುತ್ತೆ ಇದು? 3 to 6 ಕ್ಯಾನ್ಸಲ್ಸ್. ಓಕೆ, 4 1 4 2. ಸೊ ವಿ ಗಾಟ್ ಹಿಯರ್ 18 into 7.
ಸೊ ಇಟ್ is nothing but 70 plus 56, it is nothing but 136. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ, ಸೊ ಈ ರೀತಿ ಮಕ್ಕಳ ನೀವು ಕಾಂಬಿನೇಷನ್ಸ್ನ ಬರಿತಾ ಹೋಗ್ಬೋದು. ಸೊ ದಿಸ್ ಇಸ್ ಅ ಸಿಂಪಲ್ ವೇ ಆಫ್ ರೈಟಿಂಗ್ ದ ಕಾಂಬಿನೇಷನ್ಸ್. ಸೊ ಇದರಲ್ಲಿ ಏನೇನು ಸರ್ ಬೇಸಿಕ್ಸ್ ಗೊತ್ತಿರಬೇಕು ನನಗೆ? ವಾಟ್ ಆರ್ ದ ಬೇಸಿಕ್ಸ್ ಐ ನೀಡ್ ಟು ನೋ? ಮಕ್ಕಳ ಎರಡು ವಿಷಯ ನಿಮಗೆ ಗೊತ್ತಿರಬೇಕು. ನಿಮ್ಗೆ ಇದರಲ್ಲಿ ಎರಡು ವಿಷಯ ಗೊತ್ತಿರಬೇಕು ಮಕ್ಕಳ. ಒಂದು NC0, ದಟ್ ಇಸ್ NC0. NC0 is 1 students and also NCN is nothing but 1. ಅಂದ್ರೆ ಇಲ್ಲೇನು ಮಕ್ಕಳ ಇದರಲ್ಲಿ ನೋಡಿ, ಇದರಲ್ಲಿ ಬಂತಂತಂದ್ರೆ ಮಕ್ಕಳ ನೋಡಿ 1C0 is 1. ಓಕೆ, 2C0 is 1. ಓಕೆ, ಸೊ ದೆನ್ 3C0 is 1. ಓಕೆ, ಸೊ 3C0 is 1. 4C0 is 1. ಓಕೆ, 4C0 is 1. ಅರ್ಥ ಆಗ್ತಿದೆ ಮಕ್ಕಳ? ಇದೆಲ್ಲ ಎನಿ ಝೀರೋಸ್, 4C0, 5C0, ಎನಿಥಿಂಗ್ ಇಸ್ 1. ಅದೇ ರೀತಿ ಮಕ್ಕಳ ಇಲ್ಲಿ ನೋಡಿ, ಇಲ್ಲೇನು ಮಾಡ್ತಾರೆ, ಇಟ್ is 1C1 is 1. ಓಕೆ, ಸೊ 2C2 is 1. and then students 3C3 is 1. 4C4 is 1. okay, and so on. I hope this is clear. ಅರ್ಥ ಆಗ್ತಿದೆ ಅಂದ್ರೆ ಎಲ್ಲರಿಗೂ? ಸೊ ಈ ಕಾನ್ಸೆಪ್ಟ್ ನಮ್ಮ ಮಕ್ಕಳ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಜಸ್ಟ್ ವಾಚ್ ಯುವರ್ ಸ್ಟೂಡೆಂಟ್ಸ್ ನಾವು, ಜಸ್ಟ್ ವಾಚ್ ಯುವರ್. ಓಕೆ, ಸೊ ಮತ್ತೆ ಇದನ್ನ ಮಕ್ಕಳ ನಾನು ಬರಿತಾ ಹೋಗ್ತೀನಿ. ಪ್ಯಾಸ್ಕಲ್ಸ್ ಟ್ರಯಾಂಗಲ್ನ ಮತ್ತೆ ಬರಿತೀನಿ ಮಕ್ಕಳ, ಯಾಕಂದ್ರೆ ಅವಶ್ಯಕತೆ ಇದೆ. ಇಟ್ ಈಸ್ ಮಚ್ ನೀಡೆಡ್ ನಾವು. ಗೊತ್ತಾಗತ್ತೆ ಮಕ್ಕಳ ಯಾಕೆ ಇದನ್ನ ಮತ್ತೆ ಬರ್ಕೊಳ್ತಾ ಇದ್ದೀನಿ ಅಂತ. ಇಲ್ಲೇನಿದೆ ಇದನ್ನ ಮತ್ತೆ ಬರ್ಕೊಳ್ತೀನಿ. ಓಕೆ, ಸೊ ಇಲ್ಲೇನಿದೆ ಮಕ್ಕಳ ಇದನ್ನ ಮತ್ತೆ ಬರ್ಕೊಳ್ತೀನಿ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಸೊ ಇಲ್ಲೇನಿದೆ ಮಕ್ಕಳ, ಇಲ್ಲಿ ಫಸ್ಟ್ ಐ ರೋಟ್ ಹಿಯರ್ 1 1. ಹೌದಲ್ವೇನ್ರ? ಸೊ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ 1 2 1. ಸ್ವಲ್ಪ ಸ್ಪೇಸ್ ಕೊಟ್ಟು ಬರೋಣ, ಸೊ ನಮಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. 1 2 1. ಓಕೆ, ನೆಕ್ಸ್ಟ್ ಮಕ್ಕಳ ಇದರಲ್ಲಿ 1 3. ಓಕೆ, ಸೊ 3 and then 1 and then students 1. ಓಕೆ, 4 6 4 and then 1. okay, and then here students 1 5. okay, so then here students 10 5 sorry 10 10 10 and then it is 5 and then 1. ಹೌದಲ್ಲ? ರೈಟ್. ಲಾಸ್ಟ್ಲಿ ಮಕ್ಕಳ 1 6 15. okay, so 20 and then students 20 and then here we get 6 and then 1. ಸೊ ಇಲ್ಲಿ ಏನು 1 ಮತ್ತೆ 1 ಅಂತ ಇದೆ ಮಕ್ಕಳ. ಬಿಗಿನಿಂಗ್ ಅಲ್ಲಿರೋ 1 ಮತ್ತೆ ಲಾಸ್ಟ್ ಅಲ್ಲಿರೋ 1. ಓಕೆ, ಇದನ್ನ ನಾನು ಏನು ಮಾಡ್ತೀನಿ ನೋಡಿ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್. ಸೊ ಇಲ್ಲೇನಿದೆ ಮಕ್ಕಳ, ಇದು ದಿಸ್ ಇಸ್ ನಥಿಂಗ್ ಬಟ್ a plus b. ದಿಸ್ ಇಸ್ a plus b ಹೋಲ್ ಪವರ್ 1. ಹೌದಲ್ವೇನ್ರ? ಸೊ ಸಾರಿ, ಹೋಲ್ ಪವರ್ 1. ಸೊ ಅದಕ್ಕೆ ಈ ರೀತಿ ಬರೆದಿದ್ದೀನಿ. ನೆಕ್ಸ್ಟ್ ಮಕ್ಕಳ ಇದು ಯಾವುದಕ್ಕೆ? ಇಟ್ ಇಸ್ ನಥಿಂಗ್ ಬಟ್ a plus b ಹೋಲ್ ಸ್ಕ್ವೇರ್. a plus b ಹೋಲ್ ಸ್ಕ್ವೇರ್. ಸೊ ಇಲ್ಲೇನು ಬರುತ್ತೆ ಮಕ್ಕಳ? a plus b ಹೋಲ್ ಪವರ್ 3. ಓಕೆ, ಸೊ ಇಲ್ಲಿ ಏನು ಬರುತ್ತೆ? ವಿ ಗಾಟ್ ಹಿಯರ್ a plus b ಹೋಲ್ ಪವರ್ 4. ಓಕೆ, ಆ್ಯಂಡ್ ಹಿಯರ್ ಸ್ಟೂಡೆಂಟ್ಸ್ ವಿ ಗೆಟ್ ಹಿಯರ್ a plus b ಹೋಲ್ ಪವರ್ 5. and then students this is a plus b whole power 6. okay, 3 4 5 6 7. okay, fine, perfect. okay, so ಈಗ ಏನಾಗುತ್ತೆ ಮಕ್ಕಳ ಇದರಲ್ಲಿ what we get? ಸೊ ಇದರಲ್ಲಿ n ವ್ಯಾಲ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ಮಕ್ಕಳ. ಇದರಲ್ಲಿ ನೋಡಿ n is equal to 1 ಇದೆ. ಇಲ್ಲೇನಿದೆ ಮಕ್ಕಳ? ದಿಸ್ ಇಸ್ ದ ವ್ಯಾಲ್ಯೂ. ಇಲ್ಲೇನಿದೆ 2. ಸೊ n is equal to 2. ಓಕೆ, ಇಲ್ಲೇನಿದೆ ಮಕ್ಕಳ 3. ದಿಸ್ ಇಸ್ n is equal to 3. ಓಕೆ, ಇಲ್ಲಿ 4. ಸೊ n is equal to 4. ಓಕೆ, ಇಲ್ಲಿ 5. ಸೊ therefore n is equal to 5. and ಇಲ್ಲೇನಿದೆ ಮಕ್ಕಳ 6. therefore it is n is equal to 6. ಸೊ ನಾನೇನು ಮಾಡ್ತೀನಿ ಇದನ್ನ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಸ್ಟೂಡೆಂಟ್ಸ್ ಹಿಯರ್. ಸೊ ಇಲ್ಲೇನಿದೆ ಮಕ್ಕಳ ಇದನ್ನ ದಿಸ್ ಒನ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಸ್ಟೂಡೆಂಟ್ಸ್. ಇಲ್ಲಿ ಬರೆಯೋಣ ಮೇಲೆ. ಓಕೆ, ಇಲ್ಲಿ ಬರೆಯೋಣ. ಇಟ್ ಇಸ್ 1C. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 1C 1C0. ದಿಸ್ ಇಸ್ 1C1. ಅರ್ಥ ಆಗ್ತಿದೆಯಾ ಮಕ್ಕಳ? 1C0 ಆ್ಯಂಡ್ ದಿಸ್ ಇಸ್ 1C1. ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ? ದಿಸ್ ಇಸ್ ನಥಿಂಗ್ ಬಟ್ 2C0. ಓಕೆ, ಇಟ್ ಇಸ್ 2C2. ಇಲ್ಲಿಗೆ ಇನ್ನೂ ಬಂದಿಲ್ಲ ಮಕ್ಕಳ, ಮಧ್ಯದಲ್ಲಿಗೆ ಬರೋಣ. ಓಕೆ, ಸೊ ಇದು NC0, ಇದು NCN, ಬಿಕಾಸ್ ದೀಸ್ ಆರ್ 1 ಅಲ್ಲ. ದಟ್ ಈಸ್ ವಾಟ್ ಐ ಹ್ಯಾವ್ ಥಾಟ್ ಯು ನಾವು. ಅದೇಂತಾನೆ ಮಕ್ಕಳು ಹೇಳ್ಕೊಟ್ಟಿರೋದು ನಾನು. NC0 is 1, NCN is 1. ನಂಗೆ ಅಷ್ಟು ಬಂದರೆ ಸಾಕು ಈಗ. ಓಕೆ, ಸೊ ನನಗೆ ಅಷ್ಟು ಬಂದರೆ ಸಾಕು. ಇಲ್ಲೇನಾಗತ್ತೆ ಮಕ್ಕಳ? ನೆಕ್ಸ್ಟ್ 3C0. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? 3C3. ಓಕೆ, ಇಲ್ಲಿ ಮಕ್ಕಳು ಏನಾಗುತ್ತೆ? ಇಲ್ಲಿ 4C0 ಆ್ಯಂಡ್ ಇಲ್ಲೇನಾಗುತ್ತೆ? 4C4. ಹೌದಲ್ಲ? ನೆಕ್ಸ್ಟ್ ಮಕ್ಕಳ ಇದರಲ್ಲಿ 5C0 ಆ್ಯಂಡ್ ಇಲ್ಲೇನು ಬರುತ್ತೆ? ವಾಟ್ ವಿ ಗೆಟ್ ಹಿಯರ್ 5C5. ರೈಟ್. ಆ್ಯಂಡ್ ಇಲ್ಲಿ ಮಕ್ಕಳ ನೋಡಿ 6C0 ಆ್ಯಂಡ್ ಇಲ್ಲೇನು ಸಿಗುತ್ತೆ ಮಕ್ಕಳ? ವಿ ಗೆಟ್ ಹಿಯರ್ 6C6. ಓಕೆ, ಹಾಗಾದರೆ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ಸ್ ಏನಾಗ್ತಿದೆ ಅಂತ ನನಗೆ ಕ್ಲಾರಿಟಿ ಸಿಕ್ತು. ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ಸ್ ಮಕ್ಕಳ ಏನಾಗ್ತಿದೆ ಅಂತ ಕ್ಲಾರಿಟಿ ಸಿಕ್ತು. ಸೊ ಈಗ ಏನಾಗ್ತಿದೆ ನನಗೆ ಇದರಲ್ಲಿ? ಸೊ ನನಗೆ ಆಸ್ ಐ ಜಸ್ಟ್ ಮೆನ್ಷನ್ ಸ್ಟೂಡೆಂಟ್ಸ್, ಇಲ್ಲಿಗೆ ಬಂದಾಗ ನನಗೆ ಒಂದು ವಿಷಯ ಗೊತ್ತಾಯ್ತು ಮಕ್ಕಳ. ಇದರಲ್ಲಿ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ಸ್ ಪವರ್ ಏನಾಗುತ್ತೆ, ಸಾರಿ ಕೋಯಿಫಿಷಿಯಂಟ್ಸ್ ಏನಾಗುತ್ತೆ ಅಂತ ಕ್ಲಾರಿಟಿ ಸಿಕ್ತು. ಸೊ ಮೊದಲನೇ ಟರ್ಮ್ ಮಕ್ಕಳ ಏನು ಬರಿತಾ ಬರ್ಬೋದು ನಾನು? ಐ ಕ್ಯಾನ್ ರೈಟ್ ಇಟ್ ಆಸ್ 10C0. ಹೌದಲ್ಲ? ಬಿಕಾಸ್ n is equal to 10 ಇಯರ್. n ಏನಿದೆ ಮಕ್ಕಳ ಇದರಲ್ಲಿ? n is nothing but here n is what? n is nothing but 10. ಹೌದಲ್ಲ? ಸೊ ಇಲ್ಲಿ 10C0 ಲಾಸ್ಟಲ್ಲಿ ಏನು ಬರುತ್ತೆ? ಹಾಗಾದರೆ ವಿ ರೈಟ್ ಇಯರ್ 10C10. ಇದಿಷ್ಟು ವಿಷಯ ಗೊತ್ತಾಯ್ತು ನನಗೆ. ಹೌದಲ್ಲ? ರೈಟ್. ಸೊ ಇದಾದ್ಮೇಲೆ ಮಕ್ಕಳ ನೆಕ್ಸ್ಟ್
ನೆಕ್ಸ್ಟ್ ಬರೋಣ ಕಾಂಬಿನೇಷನ್ ಟೆಕ್ನಿಕ್ಸ್ಗೆ. ಸೊ ಇಲ್ಲಿ ಮಕ್ಕಳ ನೆಕ್ಸ್ಟ್ ಕಾಂಬಿನೇಷನ್ಸ್ ಎಲ್ಲ ನಿಮಗೆ ಗೊತ್ತಿದ್ರೆ ಮುಂದೆ ಆರಾಮ್ಸೆ ಬರಿತಾ ಹೋಗ್ಬೋದು ಮಕ್ಕಳ. ಬಿಕಾಸ್ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಕಾಂಬಿನೇಷನ್ ಇರೋದ್ರಿಂದ ವಿ ವಾಂಟ್ ಟು ಜಸ್ಟ್ ಚೆಕ್ ಫಾರ್ ದ ರಿಮೈನಿಂಗ್ ಟರ್ಮ್ಸ್. ಬೇರೆ ಬೇರೆ ಟರ್ಮ್ಸ್ಗಳಿಗೂ ಕೂಡ ಚೆಕ್ ಮಾಡೋಣ ಯಾವ ರೀತಿ ಕಾಂಬಿನೇಷನ್ಸ್ನ ಯೂಸ್ ಮಾಡ್ಬೋದು ಅಂತ. ಸೊ ನೋಡಿ ಇದ್ರಲ್ಲಿ ನೋಡಿದಾಗ ಮಕ್ಕಳ ಇಲ್ಲಿ 0 ಇದೆ, ಇಲ್ಲಿ 2 ಇದೆ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದಿಸ್. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಕ್ಕಳ. ಇಲ್ಲಿ 0 ಇದೆ, ಇಲ್ಲೇನಿದೆ, ಇಲ್ಲಿ 2 ಇದೆ, ಹೌದಲ್ಲ. ಸೊ ಹಾಗಾದ್ರೆ ಮಧ್ಯದಲ್ಲಿ 1 ಅಂತ ಬರಿಬೋದಾ? ಖಂಡಿತ ಬರಿಬೋದು ಮಕ್ಕಳ. ನೋಡಿ 2C1. ಸೊ ವಾಟ್ ಈಸ್ 2C1? 2C1 ಇಸ್ ನಥಿಂಗ್ ಬಟ್ 2 ಇಟ್ ಸೆಲ್ಫ್. 2C1 ಇಸ್ ನಥಿಂಗ್ ಬಟ್ 2 ಇಟ್ ಸೆಲ್ಫ್, ಹೌದಲ್ಲ. ನೆಕ್ಸ್ಟ್ ನೋಡಿ ಮಕ್ಕಳ, ಇಲ್ಲಿ 0 ಇದೆ, ಇಲ್ಲಿ 3 ಇದೆ. ಮಧ್ಯದಲ್ಲಿ ಏನು ಬರುತ್ತೆ? 3C1, ಇಲ್ಲಿ 3C2. ಹೌದು ಮಕ್ಕಳ, 3C1 ಇಸ್ ನಥಿಂಗ್ ಬಟ್ 3. ನೋಡಿ 3C1 ಇಸ್ ನಥಿಂಗ್ ಬಟ್ 3. 3C1 is nothing but 3 by 1, which is equal to 3, and 3C2 is nothing but 3 by 2 into 2 by 1, which is nothing but 3. ಹೌದಲ್ಲ, ಈಗ ತಾನೇ ಹೇಳ್ಕೊಟ್ಟೆ ನೋಡಿ ಈ ಕಾನ್ಸೆಪ್ಟ್. ಹೇಳ್ಕೊಟ್ಟೆ ನೋಡಿ ಮಕ್ಕಳ. ಇದರಲ್ಲಿ 9C4 ಫೈಂಡ್ ಔಟ್ ಮಾಡೋದು ಅದೇ ಕಾನ್ಸೆಪ್ಟ್ನ ನಾನು ಇಲ್ಲಿ ಕೂಡ ಅಪ್ಲೈ ಮಾಡಿದ್ದೀನಿ ಮಕ್ಕಳ. ಸೊ ಎರಡೂ ಕಡೆ 3 ಬಂತು. ಈಗ ನೋಡಿ ಮಕ್ಕಳ 4C1 is nothing but 4. Okay, what is 4C2? 4C2 is nothing but it is 4 by 2 into it is 3 by 1. ಸೊ ಏನು ಬರುತ್ತೆ ಮಕ್ಕಳ? ಇದು ಇಸ್ ನಥಿಂಗ್ ಬಟ್ 6. ಈಗ ನೋಡಿ ನಮ್ಗೊಂದು ಕಾನ್ಸೆಪ್ಟ್ ಗೊತ್ತಿದೆ ಮಕ್ಕಳ. ಈಗ ನಮ್ಮ ಕಾನ್ಸೆಪ್ಟ್ ಗೊತ್ತಿದೆ, ಇದೆಲ್ಲ ಕಾಂಬಿನೇಷನ್ಸ್ ಮಾಡಿರೋರು ಗೊತ್ತಿರುತ್ತೆ. NCR ಈಕ್ವಲ್ಸ್ ಟು NCN ಮೈನಸ್ ಆರ್. ಅಂದರೆ ಸಪೋಸ್ ಇಫ್ ಐ ವಾಂಟ್ ಟು ಫೈಂಡ್ 10C7 ಅಲ್ಲ, ದಿಸ್ ಈಸ್ ಆಲ್ಸೋ ಈಕ್ವಲೆಂಟ್ ಟು 10C3. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್ ಮಕ್ಕಳ. ಎರಡೂ ಕೂಡ ಸೇಮ್. ಅರ್ಥ ಆಗ್ತಿದೆಯಾ? ಸೊ ಇದೇ ಕಾನ್ಸೆಪ್ಟ್ ಮೇಲೆ ಮಕ್ಕಳ ಈಗ ನಾನಿಲ್ಲಿ 4C3 ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ 4C3 ಇಸ್ ಆಲ್ಸೋ ರಿಟರ್ನ್ ಆಸ್ 4C1 ಮಕ್ಕಳ, ವಿಚ್ ಇಸ್ ನಥಿಂಗ್ ಬಟ್ 4. ಅರ್ಥ ಆಗ್ತಿದೇನ್ರೋ? ಆ್ಯಂಡ್ ಇಲ್ಲೇನಾಗುತ್ತೆ ಹಾಗಾದ್ರೆ, ಸೊ ಈ ಮೂರು ವ್ಯಾಲ್ಯೂಸ್ಗಳನ್ನ ಗೊತ್ತಾಯ್ತು ಮಕ್ಕಳ. 4C1, 4C2, 4C3 ಏನಿದೆ? 464. ಅದೇ 464 ಇಲ್ಲಿದೆಯಾ ನೋಡಿ, ಅದೇ 464 ಮಕ್ಕಳ ಈ ಜಾಗದಲ್ಲಿ ಇದೆಯಾ ನೋಡಿ, ಇದೆಯಾ? 464 ಇದೆ ಅಲ್ಲ. ಸೊ ಹಾಗಾದ್ರೆ ನಾನೇನು ಬರಿಬೋದು ಇದರಲ್ಲಿ? ವಾಟ್ ಐ ಕ್ಯಾನ್ ರೈಟ್? ಸೊ ಇದರಲ್ಲಿ ಮಕ್ಕಳ ಮೊದಲನೇದಾಗಿ ಇಟ್ ಇಸ್ 4C1, ಇದರಲ್ಲಿ 4C2, ಇದರಲ್ಲಿ 4C3. ಓಕೆ, ಸೊ ಸಿಮಿಲರ್ಲಿ ಮಕ್ಕಳ ಇದರಲ್ಲಿ 5C1, ಓಕೆ, ಸೊ 5C2 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ 5C3. ಓಕೆ, ಸೊ ಇಲ್ಲೇನಾಗುತ್ತೆ? 5C4 ಆಗುತ್ತೆ. ಓಕೆ, ಸೊ ಸಿಮಿಲರ್ಲಿ ಹಿಯರ್ ಇಟ್ ಇಸ್ 6C1, ಓಕೆ, 6C2 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಹಿಯರ್ 6C3, 6C4 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಟ್ ಇಸ್ 6C5. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಈಗ ಮಕ್ಕಳ ನೋಡಿ ಆರಾಮ್ಸೆ ಹೇಳ್ಬೋದು ನಾನು ವಾಟ್ ಐ ಕ್ಯಾನ್ ಟೆಲ್. ಓಕೆ, ಸೊ ಲೆಟ್ ಮೀ ಬ್ರಿಂಗ್ ದಿಸ್ ಡೌನ್. ಓಕೆ, ಲೆಟ್ ಮೀ ಬ್ರಿಂಗ್ ದಿಸ್ ಡೌನ್ ಹಿಯರ್. ಸೊ ಈಗ ಏನಾಗುತ್ತೆ ನನಗೆ ಮಕ್ಕಳ ಇದರಲ್ಲಿ 10C0 ಇತ್ತು. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? 10C1, ಓಕೆ, 10C1, ಇಲ್ಲಿ 10C2, ಓಕೆ, ಸೊ 10C3 ಆ್ಯಂಡ್ ಸೊ ಆನ್ ಅಪ್ ಟು ಇಟ್ ಇಸ್ 10C9. ಅರ್ಥ ಆಗಿದೆಯಾ? ಕಡೆಯಲ್ಲಿ 10C10 ಕೂಡ ಬಂತು. ಸೊ ಈಗ ಮಕ್ಕಳ ಇದ್ರ ಬೇಸಿಸ್ ಮೇಲೆ, ಸೊ ಬೇಸ್ಡ್ ಆನ್ ದಿಸ್ ಅಲ್ಲ, ಸೊ ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ರೈಟ್ ದ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಓಕೆ, ವಾಟ್ ಈಸ್ ದ ಬೈನಾಮಿಯಲ್ ಎಕ್ಸ್ಪಾನ್ಷನ್ ನಾವು ಸ್ಟೂಡೆಂಟ್ಸ್? therefore binomial expansion is nothing but a plus b whole power n. a plus b whole power n is nothing but first ಏನು ಬರುತ್ತೆ ಮಕ್ಕಳ? ಇದರಲ್ಲಿ a power n ಪ್ಲಸ್ ಇಲ್ಲೇನು ಬರುತ್ತೆ? a power n minus 1 into b. ಅಂದರೆ ಏನಾಗ್ತಿದೆ? ಪವರ್ ಆಫ್ ಎ ಡಿಕ್ರೀಸ್ ಆಗ್ತಿದೆ, ಪವರ್ ಆಫ್ ಬಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ? ಪ್ಲಸ್ ಇಟ್ ಈಸ್ a power n minus 2 into b square ಪ್ಲಸ್ ಇಟ್ ಈಸ್ a power n minus 3 into b cube ಪ್ಲಸ್ ಸ್ಟೂಡೆಂಟ್ಸ್ ಪ್ಲಸ್ ಇಟ್ ಈಸ್ a power n minus 4 ಓಕೆ into b power 4. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆ್ಯಂಡ್ ಸೋ ಆನ್ ಸ್ಟೂಡೆಂಟ್ಸ್. ಇಟ್ ಈಸ್ a power it is a power 1 into b power n minus 1 plus plus students plus it is b power n. ಅರ್ಥ ಆಗಿಲ್ಲ ಎಲ್ಲರಿಗೂ ಮಕ್ಕಳ? ರೈಟ್. ಸೊ ಇಲ್ಲೇನಾಗುತ್ತೆ ಹಾಗಾದ್ರೆ? ವಾಟ್ ವಿ ಗೆಟ್ ಹಿಯರ್? ಫಸ್ಟ್ ವಿ ಗೆಟ್ NC0. ಓಕೆ, ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ? NC1. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ? NC2, NC3. ಓಕೆ, ನೆಕ್ಸ್ಟ್ ಇಲ್ಲಿ NC4 ಆ್ಯಂಡ್ ಇಲ್ಲಿ ಬಿಫೋರ್ ಲಾಸ್ಟ್ ಒಂದು ಟೈಮ್ಗಿಂತ ಮುಂಚೆ ಏನು ಬರುತ್ತೆ ಮಕ್ಕಳ? ಇಲ್ಲಿ NCN minus 1, NCN minus 1 and here students it is NCN. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಆಕ್ಚುಯಲ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಕ್ಕಳ. ದಿಸ್ ವಿಲ್ ಬಿ ದ ಆಕ್ಚುಯಲ್ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಅರ್ಥ ಆಗ್ತಿದೆಯಾ? ಇದೇನಾಗುತ್ತೆ ಮಕ್ಕಳ? ಇದು ನಿಮ್ಮ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಆಗುತ್ತೆ. ದಿಸ್ ಇಸ್ ಯುವರ್ ಆಕ್ಚುಯಲ್ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಓಕೆ, ಸೊ ಇದರಲ್ಲಿ ಮಕ್ಕಳ ಕೆಲವು ವಿಷಯಗಳನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಸೊ ವಿ ಶಾಲ್ ಅಬ್ಸರ್ವ್ ಸರ್ಟೆನ್ ಥಿಂಗ್ಸ್ ಹಿಯರ್. ಓಕೆ, ಕೆಲವು ವಿಷಯಗಳನ್ನ ಅಬ್ಸರ್ವ್ ಮಾಡ್ತಾ ಬರೋಣ ಮಕ್ಕಳ. ಲೆಟ್ ಮಿ ಟೇಕ್ ದಿಸ್ ಯಾವುದನ್ನು ತಗೊಳ್ಳೋಣ? ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್. ಇದನ್ನೇ ತಗೊಳ್ಳೋಣ. ಇದನ್ನು ಕಾಪಿ ಮಾಡ್ಕೊಳ್ತೀನಿ ಮಕ್ಕಳ. ಒಂದು ಕಾಪಿ ಮಾಡಿಕೊಂಡು ಸೊ ಕೆಳಗಡೆ ಬರ್ಕೊಳ್ತೀನಿ. ಓಕೆ, ಸೊ ಕೆಲವು ಅಬ್ಸರ್ವೇಷನ್ ಮಾಡೋಣ. ಇದು ನಿಮ್ಮ ಮಕ್ಕಳ KCET ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಾನೇನು ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀನಿ
ಸಾರಿ ನಾನೇನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ ಇದು ನಿಮ್ಮ KCT ಎಕ್ಸಾಮ್ಸ್ಗೂ ಕೂಡ ಖಂಡಿತ ಹೆಲ್ಪ್ ಆಗುತ್ತೆ ಮಕ್ಕಳ. ನೋಡಿ ಇದರಲ್ಲಿ ಕೆಲವು ವಿಷಯಗಳನ್ನ ಅಬ್ಸರ್ವ್ ಮಾಡೋಣ ಮಕ್ಕಳ. ಪವರ್ ಏನಿದೆ ಮತ್ತು ನಂಬರ್ ಆಫ್ ಟರ್ಮ್ಸ್ ಏನಿದೆ. ಓಕೆ, ಸೊ ಇಲ್ಲಿ ನೋಡಿ ಮಕ್ಕಳ, ಪವರ್ ಏನಿದೆ ಮತ್ತು ನಂಬರ್ ಆಫ್ ಟರ್ಮ್ಸ್ ಏನಿದೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಬರೋಣ. ಸೊ ಪವರ್ ಮತ್ತು ನಂಬರ್ ಆಫ್ ಟರ್ಮ್ಸ್, ಪವರ್ ಮತ್ತು ನಂಬರ್ ಆಫ್ ಟರ್ಮ್ಸ್. ಸೊ ಇದರಲ್ಲಿ 1 ಇಲ್ಲಿ ತನಕ ಬಂದಿದ್ದೀನಿ ಮಕ್ಕಳ 5 ಹೌದಲ್ಲ. 1 2 3 3 4 5 6 7. ಓಕೆ, ಸೊ ಇದರಲ್ಲಿ ನೋಡಿ ಪವರ್. ಓಕೆ, ಪವರ್ ಏನಿದೆ ಮತ್ತು ನಂಬರ್ ಆಫ್ ಟರ್ಮ್ಸ್ ಏನಿಷ್ಟಿದೆ. ನಂಬರ್ ಆಫ್ ಟರ್ಮ್ಸ್ ಇನ್ LHS, ನಂಬರ್ ಆಫ್ ಟರ್ಮ್ಸ್ LHS RHS ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ನೋಡೋಣ ಮಕ್ಕಳ. ಓಕೆ, ಸೊ ಪವರ್ ಏನಿದೆ ಮಕ್ಕಳ ಇದರಲ್ಲಿ ನೋಡಿ ಮೊದಲನೇದಾಗಿ, ಸೊ ಆರ್ಡರಲ್ಲಿ ಬರಿತಾ ಬರ್ತೀನಿ. ಆರ್ಡರ್ ನೋಡಿ ಮಕ್ಕಳ, 1 ಇದೆ ಪವರ್, ಸೊ ನೆಕ್ಸ್ಟ್ 2 ಇದೆ. ಸೊ ಪವರ್ ಇಲ್ಲಿ 1 ಇದೆ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4 5 6 7. ಓಕೆನಾ. ಸೊ ಹಾಗಾದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ನೋಡಿ ಮಕ್ಕಳ ಇದರಲ್ಲಿ. ನಂಬರ್ ಆಫ್ ಟರ್ಮ್ಸ್ ರೈಟ್ ಹ್ಯಾಂಡ್ ಸೈಡ್ಗೆ ಬನ್ನಿ. ಇಲ್ಲಿ ಪವರ್ 1 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಮಕ್ಕಳ, 2 ಇದೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯಿತು, 2 ಆಯಿತು ಹೌದಲ್ಲ. ಇಲ್ಲಿ ನೋಡಿ ಇಲ್ಲೇನಿದೆ 2 ಇದೆ. ಇಲ್ಲಿ ಎಷ್ಟಾಯ್ತು ಮಕ್ಕಳ, ನಂಬರ್ ಆಫ್ ಟರ್ಮ್ಸ್ 3 ಇದೆ, ಒಂದು ಜಾಸ್ತಿ ಇದೆ ಹೌದಲ್ಲೇನ್ರೋ, ರೈಟ್. ಸೊ ಹಾಗಾದರೆ ಇಲ್ಲಿ ನೋಡಿ ಇಲ್ಲಿ ಪವರ್ ಏನಿದೆ 3, ಬಟ್ ನಂಬರ್ ಆಫ್ ಟರ್ಮ್ಸ್ ನೋಡಿ ಮಕ್ಕಳ 1 2 3 4 ಇದೆ ಹೌದಾ. ಸೊ ಹಾಗಾದರೆ ಇಲ್ಲಿ 5 ಟರ್ಮ್ಸ್ ಇರುತ್ತೆ, 6 ಟರ್ಮ್ಸ್, 7 ಟರ್ಮ್ಸ್ ಮತ್ತು 8 ಟರ್ಮ್ಸ್ ಇದೆ. ಹಾಗಾದರೆ ಮಕ್ಕಳ ಇದನ್ನು ಏನು ಪವರ್ ಅಂತ ಇದೆ ಅದನ್ನು ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಇಂಡೆಕ್ಸ್. ಏನಂತ ಕರಿತೀವಿ ಮಕ್ಕಳ ಇದನ್ನು, ಪವರ್ ಅಂತ ಅಷ್ಟೇ ಅಲ್ಲ, ವಿ ಕಾಲ್ ದಿಸ್ ಆಸ್ ಇಂಡೆಕ್ಸ್ ಆಲ್ಸೋ. ಇದನ್ನು ಏನಂತ ಕರಿತೀವಿ, ವಿ ಕಾಲ್ ದಿಸ್ ಆಸ್ ಇಂಡೆಕ್ಸ್. ಇಲ್ಲಿ ಜಾಗ ಇಲ್ಲ ಬರೀ ಅದಕ್ಕೆ. ಓಕೆ, ಇದನ್ನು ನಾವೇನಂತ ಕರಿತೀವಿ ಮಕ್ಕಳ, ಇಂಡೆಕ್ಸ್ ಅಂತಲೂ ಕೂಡ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಇಂಡೆಕ್ಸ್. ಓಕೆ, ಸೊ ಏನು ಇಂಡೆಕ್ಸ್ ಇದೆ ಮಕ್ಕಳ ಅದ್ರ ಮೇಲೆ ನಾನು ಎಷ್ಟು ನಂಬರ್ ಆಫ್ ಟರ್ಮ್ಸ್ ಬರುತ್ತೆ ರೈಟ್ ಹ್ಯಾಂಡ್ ಸೈಡಲ್ಲಿ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಸೊ ಇನ್ನು A+B ಹೋಲ್ ಪವರ್ ಎನ್ ಮಕ್ಕಳ, A+B ಹೋಲ್ ಪವರ್ ಎನ್ ಅಲ್ಲಿ. ಓಕೆ, ಸೊ ಹಿಯರ್ ಸ್ಟೂಡೆಂಟ್ಸ್, if index is n students, if index is n ಅಲ್ಲ. ಓಕೆ, ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ ಮಕ್ಕಳ ಇದರಲ್ಲಿ, ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ, ನಂಬರ್ ಆಫ್ ಟರ್ಮ್ಸ್ ಬಂದು ಮಕ್ಕಳ, ನಂಬರ್ ಆಫ್ ಟರ್ಮ್ಸ್ ಇನ್ RHS ಎಷ್ಟು ಬರುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು n+1. ಓಕೆ, ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರುತ್ತೆ ಮಕ್ಕಳ, ವಿ ಗೆಟ್ ಯುವರ್ n+1. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಅರ್ಥ ಆಗ್ತಿದ್ಯಾ. ಸೊ ಇದಾದ್ಮೇಲೆ ಇನ್ನೇನು ವಿಷಯಗಳು ನನಗೆ ಗೊತ್ತಾಗಬೇಕು ಸರ್. ಸೊ ಇದಾದ್ಮೇಲೆ ಮಕ್ಕಳ ನೆಕ್ಸ್ಟ್ ಆಲ್ರೆಡಿ ನನಗೆ A+B ಹೋಲ್ ಪವರ್ ಎನ್ಗೆ ಎಕ್ಸ್ಪಾನ್ಷನ್ ಗೊತ್ತಾಗಿದೆ. ಸೊ A+B ಹೋಲ್ ಪವರ್ ಎನ್ಗೆ ಮಕ್ಕಳ ಎಕ್ಸ್ಪಾನ್ಷನ್ ಗೊತ್ತಾಗಿದೆ ಹೌದಲ್ಲ. ಸೊ ನಾನೇನು ಕಲ್ತ್ಕೊಳ್ತೀನಿ ಈಗ, A+B ಹೋಲ್ ಪವರ್ ಎನ್ಗೆ ಕೂಡ ಎಕ್ಸ್ಪಾನ್ಷನ್ ಕಲ್ತ್ಕೊಳ್ತೀನಿ ಮಕ್ಕಳ. ಸೊ ಫಸ್ಟ್ ಒಂದು ಎಕ್ಸ್ಪಾನ್ಷನ್ ಬರೆದ್ಬೋಣ ಅಲ್ಲ. ಸೊ ಇದರಲ್ಲಿ ಓಕೆ, ವಿ ಹ್ಯಾವ್ ಗಾಟ್ ಸಮ್ ಎಕ್ಸ್ಪಾನ್ಷನ್ ಸ್ಟೂಡೆಂಟ್ಸ್. ಇದೊಂದು ಎಕ್ಸ್ಪಾನ್ಷನ್ ಮಾಡೋಣ ಮಕ್ಕಳ, ಇದೊಂದು ಎಕ್ಸ್ಪಾನ್ಷನ್ ಮಾಡೋಣ. ಆ್ಯಂಡ್ ಯಾವ ರೀತಿ ಎಕ್ಸ್ಪಾನ್ಷನ್ ಮಾಡಿ ಫೈನಲ್ ಆಗಿ ಯಾವ ರೀತಿ ನಾವು ಉಳಿಸ್ಕೋಬೇಕು ಅನ್ನೋದನ್ನು ಕೂಡ ನೋಡ್ಕೊಂಬರೋಣ. ನೋಡಿ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ 4 ಹೌದಲ್ಲ. ಇಂಡೆಕ್ಸ್ ಇಸ್ ನಥಿಂಗ್ ಬಟ್ 4. ಸೊ ಇದರಲ್ಲಿ n is equal to, so here students we can observe that here n is equal to 4. Okay, so a is equal to x square and b is equal to what students, it is 3/x ಹೌದಲ್ಲ. ಸೊ ಈಗ ನಮ್ಗೆ ಏನು ಸಿಗುತ್ತೆ ಮಕ್ಕಳ ಇದರಲ್ಲಿ, ವಾಟ್ ಡು ವಿ ಗೆಟ್ ನಾವು. ಸೊ ಇದರಲ್ಲಿ ಎಕ್ಸ್ಪಾನ್ಷನ್ ಬೇಕು ನನಗೆ. ಸೊ ವಾಟ್ ವಿಲ್ ಬಿ ದ ಎಕ್ಸ್ಪಾನ್ಷನ್, ದಟ್ ಇಸ್ x square by 3x square plus 3/4 3/x ಹೋಲ್ ಪವರ್ 4. ನೋಡಿ ಮಕ್ಕಳ, ಫಸ್ಟ್ ನಾನು ಏನು ಮಾಡ್ತೀನಿ, ಕೋಎಫಿಷಿಯೆಂಟ್ಸ್ ನನಗೆ ಗೊತ್ತು, ಕೋಎಫಿಷಿಯೆಂಟ್ಸ್ನ ಬರೆದ್ಬಿಡ್ತೀನಿ ಮಕ್ಕಳ. ಏನು ಬರುತ್ತೆ ಇಲ್ಲಿ, 4c0. ಓಕೆ, ಪ್ಲಸ್ ಇಟ್ ಇಸ್ 4c1 ಹೌದಲ್ಲ ಮಕ್ಕಳ, ಪ್ಲಸ್ 4c2. ಓಕೆ, 4c2 ಪ್ಲಸ್ 4c3 ಹೌದಲ್ಲ ಮಕ್ಕಳ. ಆ್ಯಂಡ್ ದೆನ್ ವಿ ರೈಟ್ ಇಯರ್ 4c4 ಪ್ಲಸ್ ಇಯರ್ 4c4. ಈಸಿ ಅಲ್ವಾ ಮಕ್ಕಳ ಕೋಎಫಿಷಿಯೆಂಟ್ಸ್ನ ಬರೆಯೋದೀಗ. ನನಗೆ ಗೊತ್ತಾಗಿದೆ ಯಾವ ರೀತಿ ಕೋಎಫಿಷಿಯೆಂಟ್ಸ್ ಬರುತ್ತೆ, ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ. ಇಲ್ಲಿ ಇಂಡೆಕ್ಸ್ 4 ಇರೋದ್ರಿಂದ ಎಷ್ಟು ಟರ್ಮ್ಸ್ ಬಂತು ಮಕ್ಕಳ, 1 2 3 4 5 ಟರ್ಮ್ಸ್ ಬಂತು ಹೌದಲ್ಲ. ಸೊ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, ನೆಕ್ಸ್ಟ್ ಮಕ್ಕಳ ಮೊದಲನೇ ಟರ್ಮ್ ಏನಿದೆ ಅದರದ್ದು ಪವರ್ ಏನಾಗುತ್ತೆ ಮಕ್ಕಳ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ಏನರ್ಥ, ಫಸ್ಟ್ ಮಕ್ಕಳ ಏನು ಬರುತ್ತೆ, x square ಹೋಲ್ ಪವರ್ 4 ಬರುತ್ತೆ, x square ಹೋಲ್ ಪವರ್ 4. ಇದು ಮುಖ್ಯ. ಸೊ ಡಿಕ್ರೀಸ್ ಆಗೋದು ಯಾವುದು, ಡಿಕ್ರೀಸ್ ಆಗೋದು ಮಕ್ಕಳ ಇಲ್ಲಿರೋ ಪವರ್ ಯಾವುದು, 4 ಇದೆ ಅಲ್ಲ ಇಲ್ಲಿ. ಇದು ನೆಕ್ಸ್ಟ್ ಏನಾಗುತ್ತೆ, 3 ಆಗುತ್ತೆ. ಅಂದರೆ ವಿ ಗೆಟ್ ಇಯರ್. ಓಕೆ, ಸೊ ವಿ ಗೆಟ್ ಇಯರ್ ಸ್ಟೂಡೆಂಟ್ಸ್, ಇಟ್ ಇಸ್ x square. ಓಕೆ, ಇಲ್ಲೇನು ಬರುತ್ತೆ ಮಕ್ಕಳ, x square ಹೋಲ್ ಪವರ್ 3. ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ, ಇಲ್ಲಿ x square ಹೋಲ್ ಪವರ್ 2. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ x square ಹೋಲ್ ಪವರ್ 1. ಆ್ಯಂಡ್ ಇಯರ್ ಸ್ಟೂಡೆಂಟ್ಸ್ ಇಟ್ ಇಸ್ x square ಹೋಲ್ ಪವರ್ 0. ಓಕೆ, ಸೊ ನೆಕ್ಸ್ಟ್ ಏನು ಆಗುತ್ತೆ ಮಕ್ಕಳ ಇದರಲ್ಲಿ, ನೆಕ್ಸ್ಟ್ ನೋಡಿ 3/x. ಸೊ ಸೆಕೆಂಡ್ ಟರ್ಮ್ 3/x ಬರುತ್ತೆ ಇದರಲ್ಲಿ ಹೌದಲ್ಲ, ಪವರ್ 1 3/x ಹೋಲ್ ಪವರ್ 1. ನೆಕ್ಸ್ಟ್ ಏನು ನೋಡಿ ಮಕ್ಕಳ, 3/x ಹೋಲ್ ಪವರ್ 2. ಆ್ಯಂಡ್ ನೆಕ್ಸ್ಟ್ ನೋಡಿ ಇದರಲ್ಲಿ 3/x ಹೋಲ್ ಪವರ್ 3. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಟ್ ಇಸ್ 3/x ಹೋಲ್ ಪವರ್ 4. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ. ಓಕೆ, ಸೊ ಹಾಗಾದರೆ ವಾಟ್ ವಿ ಗೆಟ್ ನಾವು, ಸೊ ವಿ ನೋ ದ್ಯಾಟ್ 4c0 is nothing but 1. ಓಕೆ, ಇಟ್ ಇಸ್ x power 8 ಪ್ಲಸ್ 4c1 is nothing but 4. ಆ್ಯಂಡ್ ಇಲ್ಲಿ ಏನು ಬರುತ್ತೆ ಮಕ್ಕಳ, x power 6 ಬರುತ್ತೆ. ಆ್ಯಂಡ್ ಇಯರ್ ಇಟ್ ಈಸ್ 3/x. ಅರ್ಥ ಆಗಿದೆ ಎಲ್ಲರಿಗೂ.
ಸೊ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ 4c2 ಇಸ್ ನಥಿಂಗ್ ಬಟ್ 6, ಸೊ ಇಟ್ ಇಸ್ x ಪವರ್ 4 ಇಂಟು 9 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಓಕೆ, ಪ್ಲಸ್ ಇಟ್ ಇಸ್ 4c3 ಇಸ್ ನಥಿಂಗ್ ಬಟ್ 4, ಇಟ್ ಇಸ್ ಎಕ್ಸ್ ಸ್ಕ್ವೇರ್ ಇಂಟು 27 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ ಇದರಲ್ಲಿ ಇಟ್ ಇಸ್ 1 ಇಂಟು 1 ಇಂಟು ಇಟ್ ಇಸ್ 81 ಡಿವೈಡೆಡ್ ಬೈ ಇಟ್ ಇಸ್ ಎಕ್ಸ್ ಪವರ್ 4. ಓಕೆ, ಸೊ ಹಾಗಾದರೆ ಫೈನಲ್ ಎಕ್ಸ್ಪಾನ್ಷನ್ ಏನಾಗುತ್ತೆ ಮಕ್ಕಳ, ಫೈನಲ್ ಆಗಿ ಏನು ಬರೀಬೋದು ನಾನು, ಐ ಕ್ಯಾನ್ ರೈಟ್ ಹಿಯರ್ ಇಟ್ ಆಸ್ ಎಕ್ಸ್ ಪವರ್ 8, ಓಕೆ, ಪ್ಲಸ್ 12 ಇಂಟು ಎಕ್ಸ್ ಪವರ್ 5. ಓಕೆ, ದೆನ್ ಸ್ಟೂಡೆಂಟ್ಸ್ ಹಿಯರ್ 54 ಇಂಟು ಎಕ್ಸ್ ಸ್ಕ್ವೇರ್. ಓಕೆ, ಪ್ಲಸ್ ಇಟ್ ಈಸ್ 27 ಇಂಟು 4 ಏನು ಬರುತ್ತೆ ಮಕ್ಕಳ, 27 ಇಂಟು 4 ಇಸ್ ನಥಿಂಗ್ ಬಟ್ ಇಟ್ ಇಸ್ 108. ಸೊ 108 ಡಿವೈಡೆಡ್ ಬೈ ಎಕ್ಸ್. ಓಕೆ, ಪ್ಲಸ್ ಇಟ್ ಈಸ್ 81 and here it is x power 4. So this is the final expansion. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ ಮಕ್ಕಳ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಎಕ್ಸ್ಪ್ಯಾಂಡ್. ಸರ್ ಹಾಗಾದ್ರೆ ಇನ್ನೇನು ಮಾಡ್ಬೋದು ಸರ್ ಇದರಲ್ಲಿ? ಎಸ್, ಬರ್ತೀನಿ ಮಕ್ಕಳ. ಐ ವಿಲ್ ಕಮ್ ಒನ್ ಬೈ ಒನ್. ನೋಡಿ, ಈಗ ಏನಾಗಿದೆ ಇದರಲ್ಲಿ ನಡುವೆ ಏನಾಗಿದೆ ಮಕ್ಕಳ, ದೇರ್ ಇಸ್ ಪಾಸಿಟಿವ್ ಸೈನ್, ಹೌದಲ್ಲ? ಇನ್ ದ ಮಿಡಲ್ ಮಕ್ಕಳ ಪಾಸಿಟಿವ್ ಸೈನ್ ಇದೆ. ಸರ್ ಹಾಗಾದರೆ ಪಾಸಿಟಿವ್ ಸೈನ್ ಮಾತ್ರ ಮಾಡೋಕ್ಕಾಗದ? ಇಲ್ಲ ಮಕ್ಕಳ. ಹೇಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡ್ತೀನಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಕೂಡ ನೀವು ಮಾಡ್ತೀರಿ, a ಮೈನಸ್ ಬಿ ಹೋಲ್ ಕ್ಯೂಬ್ ಕೂಡ ನೀವು ಮಾಡಿರ್ತೀರಿ, ಹೌದಾ? ಸೊ ಆ ಕಡೆಗೆ ಬರೋಣ ಮಕ್ಕಳ, ಸ್ವಲ್ಪ ಆ ಕಡೆ ಗಮನ ಕೊಡೋಣ. ನೋಡಿ, ಸೊ ಈಗ ನೋಡಿ ಮಕ್ಕಳ, ಸಪೋಸ್ ಐ ರೈಟ್ ಹಿಯರ್ a ಮೈನಸ್ ಬಿ ಹೋಲ್ ಪವರ್ 1. ಏನು ಮಾಡ್ತೀರಿ ಮಕ್ಕಳ ಇದರಲ್ಲಿ? ವಿ ರೈಟ್ ಹಿಯರ್ a ಮೈನಸ್ ಬಿ, ಹೌದಲ್ವೇನ್ರ? ರೈಟ್. ನೆಕ್ಸ್ಟ್ ನೋಡಿ ಮಕ್ಕಳ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬಂದಾಗ ಏನು ಮಾಡ್ತೀರಿ? ಹಿಯರ್ ವಿ ರೈಟ್ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ಅದೇ ರೀತಿ ಮಕ್ಕಳ a ಮೈನಸ್ ಬಿ ಹೋಲ್ ಕ್ಯೂಬ್ ಅಂತ ಬಂದಾಗ ನೋಡಿ, ನಾನೇನು ಮಾಡ್ತೀನಿ ಇದರಲ್ಲಿ, ವಾಟ್ ಐ ವಿಲ್ ರೈಟ್, ವಾಚ್ ಯುವರ್ ಸ್ಟೂಡೆಂಟ್ಸ್. ಸೊ ಇಟ್ ಇಸ್ a ಕ್ಯೂಬ್, ಓಕೆ, a ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ, ಓಕೆ, ಪ್ಲಸ್ ಇಟ್ ಇಸ್ 3ab ಸ್ಕ್ವೇರ್. ಓಕೆ, ಪ್ಲಸ್ ಸ್ಟೂಡೆಂಟ್ಸ್ ಇಲ್ಲೇನಾಗುತ್ತೆ, ಸಾರಿ ಮೈನಸ್ ಇಟ್ ಇಸ್ ಬಿ ಕ್ಯೂಬ್. ಓಕೆ, ಸೊ ಹಾಗಾದರೆ a ಮೈನಸ್ ಬಿ ಹೋಲ್ ಪವರ್ 4, a ಮೈನಸ್ ಬಿ ಹೋಲ್ ಪವರ್ 4. ಸೊ a ಮೈನಸ್ ಬಿ ಹೋಲ್ ಪವರ್ 4 ಇಸ್ ನಥಿಂಗ್ ಬಟ್, ನೋಡಿ ನಾನೇನು ಮಾಡ್ತೀನಿ ನೋಡಿ ಮಕ್ಕಳ, a ಪವರ್ 4 ಫಸ್ಟ್ ಟರ್ಮ್ಸ್ಗಳನ್ನ ಬರೆದ್ಬಿಡ್ತೀನಿ. ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಆಗಿ ಏನಾಗುತ್ತೆ ಮಕ್ಕಳ, 4a ಕ್ಯೂಬ್ ಇಂಟು ಬಿ, ಓಕೆ, ಪ್ಲಸ್ ಇಟ್ ಸಾರಿ. ಸೊ ನೆಕ್ಸ್ಟ್ ಮಕ್ಕಳ ಇದರಲ್ಲಿ 6a ಸ್ಕ್ವೇರ್ ಬಿ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಮಕ್ಕಳ 4ab ಕ್ಯೂಬ್ ಆ್ಯಂಡ್ ನೆಕ್ಸ್ಟ್ ಏನು ಮಕ್ಕಳ ಏನು ಬರೀತಾ ಇದ್ದೀನಿ, ಬಿ ಪವರ್ 4. ಸರ್ ಏನು ಮಾಡ್ತಾ ಇದ್ದೀರಿ ಸರ್ ಇಲ್ಲಿ ಅಂತ ಕೇಳಿದ್ರೆ, ನೋಡಿ ಮಕ್ಕಳ ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಪ್ಲಸ್ ಮತ್ತು ಮೈನಸ್, ಇಲ್ಲಿ ನೋಡಿ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಅಂದರೆ ಆಲ್ಟರ್ನೇಟ್ ಆಗ್ತಾ ಇದೆ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸೊ ಇಲ್ಲೇನಾಗುತ್ತೆ ಮಕ್ಕಳ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಆಲ್ಟರ್ನೇಟ್ ಸೈನ್ ಬರ್ತಾ ಇದೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಎ ಮೈನಸ್ ಬಿ ಹೋಲ್ ಪವರ್ 5 ಏನಾಗುತ್ತೆ ಮಕ್ಕಳ, ಎ ಮೈನಸ್ ಬಿ ಹೋಲ್ ಪವರ್ 5. ಸೊ ನನಗೆ ಗೊತ್ತಿದೆ ಮಕ್ಕಳ, ಕೊಯಿಫಿಷಿಯಂಟ್ಸ್ ಏನಾಗುತ್ತೆ ಇಲ್ಲಿ, ಫಸ್ಟ್ 5c0 ಇಸ್ ನಥಿಂಗ್ ಬಟ್ 1. ಸೊ 1, ಓಕೆ, ಸೊ 1 ಇದೆ 1 ಆ್ಯಂಡ್ ಅದಾದಮೇಲೆ ಏನು ಬರುತ್ತೆ ಮಕ್ಕಳ 5, ಅದಾದಮೇಲೆ 1 + 4 ಆಯಿತು, 4 + 6 ಇಸ್ ನಥಿಂಗ್ ಬಟ್ 10, ಅದಾದಮೇಲೆ 6 + 4 ಇಸ್ ನಥಿಂಗ್ ಬಟ್ 10, 4 + 1 ಇಸ್ ನಥಿಂಗ್ ಬಟ್ 5 ಆ್ಯಂಡ್ ದೆನ್ ಅಗೇನ್ ಹಿಯರ್ 1, ಹೌದಲ್ಲ? ಓಕೆ, ಸೊ ಇಲ್ಲೇನು ಬರುತ್ತೆ, ವಾಟ್ ವಿ ಗೆಟ್ ಹಿಯರ್, ವಿ ಗೆಟ್ a ಪವರ್ 5, ಹೌದಲ್ಲ? ಇದು a ಪವರ್ 4 ಇಂಟು ಬಿ ಆ್ಯಂಡ್ ನೆಕ್ಸ್ಟ್ ಮಕ್ಕಳ a ಕ್ಯೂಬ್ ಇಂಟು ಬಿ ಸ್ಕ್ವೇರ್. ನೆಕ್ಸ್ಟ್ ಇದರಲ್ಲಿ a ಸ್ಕ್ವೇರ್ ಇಂಟು ಬಿ ಕ್ಯೂಬ್. ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ, a ಇಂಟು ಬಿ ಪವರ್ 4 ಆ್ಯಂಡ್ ದೆನ್ ಇಟ್ ಇಸ್ ಬಿ ಪವರ್ 5. ಸೊ ವಾಟ್ ವಿ ಗೆಟ್ ಹಿಯರ್, ಇಲ್ಲೇನು ಬರುತ್ತೆ, ವಿ ಗೆಟ್ ಹಿಯರ್ ಪ್ಲಸ್ ಮೈನಸ್, ಹೌದಲ್ಲ? ಇಲ್ಲಿ ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ವಾಟ್ ವಿ ಗೆಟ್ ಹಿಯರ್, ವಿ ಆರ್ ಗೆಟಿಂಗ್ ಹಿಯರ್ ಆಲ್ಟರ್ನೇಟಿವ್ ಸೈನ್ಸ್. ಸೊ ಏನು ಬರ್ತಿದೆ ಮಕ್ಕಳ, ಆಲ್ಟರ್ನೇಟಿವ್ ಸೈನ್ ಬರ್ತಾ ಇದೆ. ಹಾಗಾದರೆ ನಾನೇನು ಮಾಡ್ಬೋದು ಇದರಲ್ಲಿ, ಸೊ ಬೇಸ್ಡ್ ಆನ್ ದಿಸ್ ಅಲ್ಲ, ಐ ಕ್ಯಾನ್ ಆಲ್ಸೋ ರೈಟ್ ದ ಎಕ್ಸ್ಪಾನ್ಷನ್ ಮಕ್ಕಳ. ಸೊ ಏನಾಗುತ್ತೆ ಹಾಗಾದರೆ, a ಮೈನಸ್ ಬಿ ಹೋಲ್ ಪವರ್ 5, ಸಾರಿ a ಮೈನಸ್ ಬಿ ಹೋಲ್ ಪವರ್ n. ಸೊ a ಮೈನಸ್ ಬಿ ಹೋಲ್ ಪವರ್ n ಅಂತ ಬಂದಾಗ ಮಕ್ಕಳ, ಫಸ್ಟ್ ಏನಾಗುತ್ತೆ ಇದರಲ್ಲಿ, ವಾಟ್ ವಿ ರೈಟ್ ಹಿಯರ್, ವಿ ರೈಟ್ nc0. ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ, nc1, ಓಕೆ, nc0. ನೆಕ್ಸ್ಟ್ ಇದರಲ್ಲಿ nc1, ಓಕೆ, ನೆಕ್ಸ್ಟ್ ಮಕ್ಕಳ ಇದರಲ್ಲಿ nc2 ಆ್ಯಂಡ್ ನೆಕ್ಸ್ಟ್ ಹಿಯರ್ ಇಟ್ ಇಸ್ nc3. ಓಕೆ, ಸೊ ನೆಕ್ಸ್ಟ್ nc4, ಓಕೆ, nc4 ಆ್ಯಂಡ್ ಸೋ ಆನ್ ಅಪ್ ಟು nc4 ಆ್ಯಂಡ್ ಸೋ ಆನ್ ಅಪ್ ಟು ಇಟ್ ಈಸ್ ncn. ಓಕೆ, ಸೊ ಇಲ್ಲಿಗೆ ಬರೋಣ, ಮಕ್ಕಳ. ಇಲ್ಲೇನಾಗುತ್ತೆ, ವಾಟ್ ವಿ ಗೆಟ್, ಸೊ ನೆಕ್ಸ್ಟ್ ಇದರಲ್ಲಿ a ಪವರ್ n, ಇಲ್ಲಿ ಮಕ್ಕಳ a ಪವರ್ n ಮೈನಸ್ 1 ಇಂಟು ಬಿ, ಇಲ್ಲಿ a ಪವರ್ n ಮೈನಸ್ 2 ಇಂಟು ಬಿ ಸ್ಕ್ವೇರ್. ನೆಕ್ಸ್ಟ್ ಮಕ್ಕಳ ಇದರಲ್ಲಿ a ಪವರ್ n ಮೈನಸ್ 3 ಇಂಟು ಬಿ ಕ್ಯೂಬ್. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ a ಪವರ್ n ಮೈನಸ್ 4 ಇಂಟು ಬಿ ಪವರ್ 4 ಆ್ಯಂಡ್ ಇದರಲ್ಲಿ ಏನು ಬರುತ್ತೆ, ಇಟ್ ಈಸ್ ಬಿ ಪವರ್ n, ಹೌದಲ್ಲ? ಸೊ ಈಗ ನನಗೇನು ಗೊತ್ತಾಯ್ತು ಇದರಲ್ಲಿ, ವಿ ಗಾಟ್ ಟು ನೋ ದ್ಯಾಟ್ ಇಲ್ಲಿ ಫಸ್ಟ್ ಪ್ಲಸ್ ಬರುತ್ತೆ. ಓಕೆ, ಸೊ ಫಸ್ಟ್ ವಿ ವಿಲ್ ಗೆಟ್ ಯುವರ್ ಪ್ಲಸ್ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಮೈನಸ್ ಆ್ಯಂಡ್ ದೆನ್ ಪ್ಲಸ್ ಆ್ಯಂಡ್ ದೆನ್ ಮೈನಸ್ ಆ್ಯಂಡ್ ದೆನ್ ಪ್ಲಸ್, ಹೌದಲ್ಲ? ಸರ್ ಲಾಸ್ಟ್ ಟರ್ಮ್ಗೆ ಹೇಗೆ ಬರೆಯೋದು ಸರ್, ಹೇಳ್ಕೊಡ್ತೀನಿ ನೋಡಿ ಮಕ್ಕಳ. ಸೊ ಲಾಸ್ಟ್ ಟರ್ಮ್ಗೆ ನಾನು ಈ ರೀತಿ ಬರಿತೀವಿ, ಪ್ಲಸ್. ಸೊ ಒಂದು ನಿಮಿಷ, ಜಸ್ಟ್ ರೀರೈಟ್ ಇಟ್, ಸ್ವಲ್ಪ ನಂಗೆ ಸ್ಪೇಸ್ ಬೇಕಾಗಿದೆ ಅದಕ್ಕೆ. ಸೊ
ಇಲ್ಲೇನು ಬರಿತೀವಿ ಮೈನಸ್ 1 ಪವರ್ ಎನ್ ಅಂತ ಬರಿತೀವಿ ಮಕ್ಕಳ. ವಾಟ್ ವಿ ರೈಟ್ ಹಿಯರ್ ಮೈನಸ್ 1 ಪವರ್ ಎನ್. ಸೊ ಮೈನಸ್ 1 ಪವರ್ ಎನ್ ವಿಲ್ ಡಿಸೈಡ್ ದ ಫೇಟ್. ಓಕೆ, ಸೊ ಇಲ್ಲೇನಿದೆ ಎನ್ ಸಿ ಎನ್. ಸೊ ಇಲ್ಲೇನು ಬರುತ್ತೆ ಮಕ್ಕಳ ಎನ್ ಸಿ ಎನ್, ದೆನ್ ಇಟ್ ಇಸ್ ಬಿ ಪವರ್ ಎನ್, ದೆನ್ ಇಟ್ ಇಸ್ ಬಿ ಪವರ್ ಎನ್. ಓಕೆ, ಸೊ ವಾಟ್ ಇಟ್ ವಿಲ್ ಡಿಸೈಡ್, ಹೌ ಇಟ್ ವಿಲ್ ಡಿಸೈಡ್ ದ ಫೇಟ್ ಅಂದರೆ ಮಕ್ಕಳ ಏನು ಪವರ್ ಬರ್ತಾ ಹೋಗುತ್ತೆ ಅಂದರೆ ನೋಡಿ ಫಸ್ಟ್ ಏನು ಬರುತ್ತೆ ಮೈನಸ್ 1 ಪವರ್ 0. ಇಲ್ಲೇನು ಬರುತ್ತೆ ಮಕ್ಕಳ ವಾಟ್ ಇಸ್ ದಿಸ್, ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ 1 ಪವರ್ 0. ಇದೇನಿದು ಮೈನಸ್ 1 ಪವರ್ 0 ಹೌದಲ್ಲ. ಸೊ ಇದೇನಾಗುತ್ತೆ ಮಕ್ಕಳ ಇದು ಮೈನಸ್ 1 ಪವರ್ 1. ಇದೇನಾಗುತ್ತೆ ಇದು ಮೈನಸ್ 1 ಪವರ್ 2. ಓಕೆ, ಇಲ್ಲೇನಾಗುತ್ತೆ ಮೈನಸ್ 1 ಪವರ್ 3. ಓಕೆ, ಇಲ್ಲೇನಾಗುತ್ತೆ ಮೈನಸ್ 1 ಪವರ್ 4. ಹೌದಾ, ಯಾಕಂದರೆ ಮಕ್ಕಳ ಇಲ್ಲೇನು ನಾನು ಬರಿತಾ ಇದ್ದೀನಿ ದಟ್ ಈಸ್ ಯುವರ್ ಎನ್ ವ್ಯಾಲ್ಯೂ ಇಯರ್. ಇಲ್ಲಿ ನೋಡಿ ಇದರಲ್ಲಿ ಇಲ್ಲಿ 0 ಇದೆ. ಓಕೆ, ಇಲ್ಲೇನಿದೆ ಮಕ್ಕಳ 1, ಅದೇ 1 ಇಲ್ಲಿ ಬಂತು, ಅದೇ 0 ಇಲ್ಲಿ ಬಂತು. ಇಲ್ಲಿ ನೋಡಿ 2 ಇದೆ, ಅದೇ 2 ಇಲ್ಲಿ ಬಂತು. ಇಲ್ಲಿ ನೋಡಿ 3 ಇದೆ. ಓಕೆ, ಅದೇ 3 ಇಲ್ಲಿ ಬಂತು. ಇಲ್ಲಿ ನೋಡಿ 4 ಇದೆ. ಸೊ ಅದೇ 4 ಇಲ್ಲಿ ಬಂತು ಮಕ್ಕಳ. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೇನೆ ಎನ್ ಸಿ ಎನ್ ಇದೆ. ಸೊ ಎನ್ ಸಿ ಎನ್ ಇರೋದಕ್ಕೆ ಮಕ್ಕಳ ಇದರಲ್ಲಿ ಏನು ಬಂತು ಎನ್ ಬಂತು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇದೇ ಬೇಸಿಸ್ ಮೇಲೆ ಮಕ್ಕಳ ಯಾವುದಾದ್ರೂ ಎಕ್ಸ್ಪ್ಯಾನ್ಷನ್ ನಾನು ಆರಾಮ್ಸೆ ಮಾಡ್ತಾ ಹೋಗ್ಬೋದು. ಸೊ ಸಪೋಸ್ ಇಫ್ ಐ ವಾಂಟ್ ಟು ಗೆಟ್ ಸ್ಟೂಡೆಂಟ್ಸ್ ಎಕ್ಸ್ ಸೊ 3x minus 4y ಹೋಲ್ ಪವರ್ 6 ಅಂತ ಅನ್ಕೊಳ್ಳಿ ಮಕ್ಕಳ. ಐ ವಾಂಟ್ ದಿಸ್ ಎಕ್ಸ್ಪ್ಯಾನ್ಷನ್. ಓಕೆ, ಸೊ 3x minus 4y ಹೋಲ್ ಪವರ್ 6 ಎಷ್ಟು ಟರ್ಮ್ಸ್ ಬರುತ್ತೆ ಮಕ್ಕಳ? ಸೊ ವಿಲ್ ಬಿ ಗೆಟಿಂಗ್ 7 ಟರ್ಮ್ಸ್, ಮರಿಬೇಡಿ. ಸೊ ಫಸ್ಟ್ ಸೈನ್ ಹಾಕೊಂಡ್ಬಿಡ್ರು, ಯಾಕಂದ್ರೆ ಅದೇ ಅಲ್ಲ ಸ್ವಲ್ಪ ಟಫ್ ಜಾಬ್ ಅಂತ ಅನ್ಸುತ್ತೆ. ಪ್ಲಸ್ ಓಕೆ ಮೈನಸ್ ಪ್ಲಸ್, ಸೊ 3 ಟರ್ಮ್ಸ್ ಆಯಿತು. ನೆಕ್ಸ್ಟ್ ಮೈನಸ್ 4th ಟರ್ಮ್, 5th ಟರ್ಮ್, ಓಕೆ 6th ಟರ್ಮ್ ಆ್ಯಂಡ್ ದೆನ್ 7th ಟರ್ಮ್. ಹೌದಲ್ವೇನ್ರ? ರೈಟ್. ಓಕೆ, ಸೊ ದಿಸ್ ಇಸ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, 4th ಟರ್ಮ್, 5th ಟರ್ಮ್, 6th ಟರ್ಮ್ ಆ್ಯಂಡ್ 7th ಟರ್ಮ್ ಮುಗ್ದೋಯ್ತು. ಸೊ ಇಲ್ಲೇನಾಗುತ್ತೆ ಮಕ್ಕಳ ವಾಟ್ ವಿ ಗೆಟ್ ಹಿಯರ್. ಸೊ ಇಲ್ಲಿಗೆ ಬಂದಾಗ ಫಸ್ಟ್ ಏನು ಬರುತ್ತೆ 6c 0. ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ 6c1. ಓಕೆ, ನೆಕ್ಸ್ಟ್ 6c2. ನೆಕ್ಸ್ಟ್ ಮಕ್ಕಳ 6c3. ನೆಕ್ಸ್ಟ್ ಇದರಲ್ಲಿ 6c4, 6c5 ಆ್ಯಂಡ್ ದೆನ್ 6c6. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ವಾಟ್ ವಿ ಗೆಟ್, ಎಸ್ ವಿ ಗೆಟ್ ಹಿಯರ್ ಇಟ್ ಇಸ್ ನಥಿಂಗ್ ಬಟ್ 3x. ಓಕೆ, ಇಲ್ಲೇನಾಗುತ್ತೆ ಮಕ್ಕಳ ಇದರಲ್ಲಿ ಫಸ್ಟ್ ಒನ್ ಇಟ್ ಇಸ್ 3x ಪವರ್ 4. ಓಕೆ, ಸೊ 3x ಪವರ್ 6 ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ಸೊ 3x ಪವರ್ 6 ಇದರಲ್ಲಿ. ಸೊ ಇಲ್ಲೇನಾಗುತ್ತೆ ಮಕ್ಕಳ 3x ಪವರ್ 6 ಸಾರಿ 5. ಓಕೆ, ಸೊ ಸ್ವಲ್ಪ ಸ್ಪೇಸ್ ಕಡಿಮೆ ಆಗೋಯ್ತಾ, ಅಂತ ಅನ್ಸುತ್ತೆ, ನೋಡೋಣ. ಸೊ ಇಲ್ಲೇನಾಗುತ್ತೆ 3x ಪವರ್ 4. ಓಕೆ, ಸೊ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ 3x ಪವರ್ 3. ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ 3x ಪವರ್ 2. ಓಕೆ, ಸೊ ನೆಕ್ಸ್ಟ್ ಇಯರ್ 3x ಪವರ್ 1. ಓಕೆ, ನೆಕ್ಸ್ಟ್ ಇಲ್ಲಿ ಮಕ್ಕಳು ಏನಾಗುತ್ತೆ 3x ಬರೋದಿಲ್ಲ, 3x ಪವರ್ 0 ಬಿಟ್ಟಾಕಿ, ತಲೆ ಕೆಟ್ಕೋಬೇಡಿ ಅದ್ರ ಬಗ್ಗೆ. ಸೊ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಸೊ 4y. ಓಕೆ, ನೆಕ್ಸ್ಟ್ ಇಲ್ಲಿ ಮಕ್ಕಳ 4y ಹೋಲ್ ಸ್ಕ್ವೇರ್, ಇಟ್ ಈಸ್ 4y ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಮಕ್ಕಳ 4y ಹೋಲ್ ಕ್ಯೂಬ್. ರೈಟ್. ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ 4y ಹೋಲ್ ಪವರ್ 4. ಓಕೆ, ಸೊ ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ 4y ಹೋಲ್ ಪವರ್ 5 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಯರ್ ಇಟ್ ಇಸ್ 4y ಹೋಲ್ ಪವರ್ 6. ಸಾಕಂಡ್ರು, ಇಷ್ಟು ಬರೋದ್ರೆ ಸಾಕು. ಅರ್ಥ ಆಗ್ತಿದೆಯಾ? ದಿಸ್ ವಿಲ್ ಬಿ ದ ಎಕ್ಸ್ಪ್ಯಾನ್ಷನ್ ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳೋಣ ಮಕ್ಕಳ. ಆಯಿತು, ರೀರೈಟ್ ಮಾಡ್ತೀನಿ, ಇದನ್ನು ಕೆಳಗಡೆ ರೀರೈಟ್ ಮಾಡ್ತೀನಿ. ಸೊ ಏನು ಬರುತ್ತೆ ಇದರಲ್ಲಿ 6c0 ಇಟ್ ಈಸ್ 3x ಪವರ್ 6 ಮೈನಸ್ 6c1 ಇಟ್ ಈಸ್ 3x ಹೋಲ್ ಪವರ್ 5 ಇಂಟು 4y. ಓಕೆ, ಸೊ ದೆನ್ ಇಟ್ ಈಸ್ ಪ್ಲಸ್ 6c2 ಇಟ್ ಈಸ್ 3x ಹೋಲ್ ಪವರ್ 4 ಓಕೆ ಇಂಟು 4y ಹೋಲ್ ಸ್ಕ್ವೇರ್. ಓಕೆ, ಮೈನಸ್ 6c3 minus 6c3 3x whole power 3 into 4y whole power 3 plus 6c4. Okay, so 3x whole square into 4y whole power 4. Okay, minus students it is 6c5. Okay, so it is 3x into 4y whole power 4, 4y whole power 4. Howdala? Sorry, whole power 5 plus it is 6c6 and here students 4y whole power 6. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಕ್ಸ್ಪ್ಯಾನ್ಷನ್ ಗೊತ್ತಾಯ್ತಲ್ಲ ಮಕ್ಕಳ? ಈಗ ನೋಡಿ ಮಕ್ಕಳ, ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮಗೆ. ಸಪೋಸ್ ಮಕ್ಕಳ ನಿಮಗೆ ಇದರಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ ನೋಡಿ. ಸಪೋಸ್ ಐ ರೈಟ್ ಹಿಯರ್ 3x ಪ್ಲಸ್ 5y ಅಂತ ಅನ್ಕೊಳ್ಳಿ ಮಕ್ಕಳ, ಹೋಲ್ ಪವರ್ ಸಮ್ 17 ಅಂತ ಅನ್ಕೊಳ್ಳಿ. ಸೊ ಇಫ್ ಐ ಆಸ್ಕ್ ಯು ಸ್ಟೂಡೆಂಟ್ಸ್ ವಾಟ್ ಈಸ್ ದ 11th term. What is the 11th term? ಈ ಕ್ವಶನ್ ಕೇಳಿದ್ರೆ ಓಕೆ ವಾಟ್ ಇಸ್ ದ 11th term? ಓಕೆ, ವಾಟ್ ಈಸ್ ಮಿಡಲ್ ಟರ್ಮ್ ಯಾವುದು? ಓಕೆ, ಮಿಡಲ್ ಟರ್ಮ್ ಯಾವುದು? ಸಪೋಸ್ ಇಫ್ ಐ ಆಸ್ಕ್ ಯು ವಿಚ್ ಇಸ್ ದ ಮಿಡಲ್ ಟರ್ಮ್ ಇಯರ್, ಎಕ್ಸಾಕ್ಟ್ಲಿ ಮಿಡಲ್ ಟರ್ಮ್ ಯಾವುದು? ಓಕೆ, ಸೊ ಲೆಟ್ ಮಿ ರೈಟ್ ಹಿಯರ್. ಓಕೆ, ಹಾಂ,
ಸೊ ವಾಟ್ ಈಸ್ ದ ಮಿಡಲ್ ಟರ್ಮ್ ಇಯರ್? ಮಿಡಲ್ ಟರ್ಮ್ ಯಾವುದು? ಈ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ರೆ, ಅಥವಾ ಸಪೋಸ್ ಇಫ್ ಐ ಆಸ್ಕ್ ಯು ಸ್ಟೂಡೆಂಟ್ಸ್, ಒಂದು ನಿಮಿಷ. ಓಕೆ, ಸೊ ಲೆಟ್ ಮಿ ರೈಟ್ ಹಿಯರ್ 5 1/x ಅಂತ ಬರೀತೀನಿ. ಓಕೆ, ಸೊ ಇಟ್ ಇಸ್ 5/x ಅಂತ ಬರ್ಕೊಳ್ಳೋಣ. ಓಕೆ, ಸೊ ಇಫ್ ಐ ಆಸ್ಕ್ ಯು ವಿಚ್ ಇಸ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್, ಇಫ್ ಐ ಆಸ್ಕ್ ಯು ವಿಚ್ ಇಸ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್, ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದರೆ ಕಾನ್ಸ್ಟೆಂಟ್ ಟರ್ಮ್. ಓಕೆ, ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದ್ರೆ ಏನು ಮಕ್ಕಳ? ಕಾನ್ಸ್ಟೆಂಟ್ ಟರ್ಮ್. ಸೊ ಇಫ್ ಐ ಆಸ್ಕ್ ಯು ಆಲ್ ದಿಸ್, okay, if I ask you what is the coefficient of, coefficient of students, suppose if I write here, okay, so x power 6, okay, ಈ ರೀತಿ ಕ್ವಶನ್ಸ್ ನ ಕೇಳ್ತೀನಿ ಅಂತ ಅನ್ಕೊಳ್ಳಿ. ಸೊ ಇಸ್ ದೇರ್ ಎನಿ ಆನ್ಸರ್ ಫಾರ್ ಯು ಸ್ಟೂಡೆಂಟ್ಸ್? ಇಷ್ಟು ಎಲ್ಲ ಕ್ವಶನ್ಸ್ ಗಳಿಗೆ ಮಕ್ಕಳ ನೀವು ಆನ್ಸರ್ ಮಾಡಕ್ ಸಾಧ್ಯ ಇದೆಯಾ? ಮಾಡ್ತೀರಾ? ನೀವೇನು ಬೋರ್ಡ್ಸ್ ಓದ್ಕೊಂಡಿದ್ದೀರಾ ಮಕ್ಕಳ? ಈ ಬೋರ್ಡ್ಸ್ ಇಂದ ಇದೆಲ್ಲನೂ ಕೂಡ ನೀವು ಆನ್ಸರ್ ಮಾಡಕ್ ಸಾಧ್ಯ ಆಗತ್ತಾ? ಇದನ್ನ ನೀವು ಯೋಚನೆ ಮಾಡ್ಬೇಕು. ಹಾಗಾದ್ರೆ ಹೇಗೆ ಸರ್ ಆನ್ಸರ್ ಮಾಡೋದು? ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಹೇಗೆ ಸರ್ ಆನ್ಸರ್ ಮಾಡೋದು? ಹೌ ಟು ಆನ್ಸರ್ ದಿಸ್ ಮಕ್ಕಳ? ಅದಕ್ಕೇನೆ ನೀವು ಜನರಲ್ ಟರ್ಮ್ ಬಗ್ಗೆ ತಿಳ್ಕೊಬೇಕು ಮಕ್ಕಳ. ಜನರಲ್ ಟರ್ಮ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಜನರಲ್ ಟರ್ಮ್ ದೆನ್? ನೋಡಿ ಮಕ್ಕಳ, ಲೆಟ್ ಮೀ ಟಾಕ್ ಅಬೌಟ್ ದ ಜನರಲ್ ಟರ್ಮ್ ಇಯರ್. ಇದೆಲ್ಲಾನು ತಿಳ್ಕೊಬೇಕಂದ್ರೆ ಮಕ್ಕಳ, ಯು ನೀಡ್ ಟು ನೋ ಅಬೌಟ್ ಜನರಲ್ ಟರ್ಮ್. ಸೊ ಹಾಗಾದ್ರೆ ಜನರಲ್ ಟರ್ಮ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಜನರಲ್ ಟರ್ಮ್? ಎಸ್, ಜನರಲ್ ಟರ್ಮ್ ಅಂದ್ರೆ ಮಕ್ಕಳ ಇಷ್ಟೇನೆ ನೋಡಿ. when it was students like a plus b, okay, so a plus b ಅಂತ ಬಂದಾಗ ಮಕ್ಕಳ a plus b all power n. okay, so let me talk about the nth term. okay, general term is nothing but nth term ಅಂತಾನೆ ತಗೊಳ್ಳೋಣ ಮಕ್ಕಳ. let me talk about nth term. okay, so nth term or somewhere like that. okay, so ಇದರಲ್ಲಿ ಏನಾಗುತ್ತೆ ನೋಡಿ, when it comes to the students, when it comes to here a plus b all power n ಅಲ್ಲ. so okay, so ಇಲ್ಲಿ ನೋಡಿ, watch your students, watch carefully here. ಸೊ ನನಗೆ ಮಕ್ಕಳ ಇದರಲ್ಲಿ nth ಟರ್ಮ್ ದಟ್ ಇಸ್ ಡಿನೋಟೆಡ್ ಬೈ tr plus 1. ಓಕೆ, tr plus 1 ಜನರಲ್ ಟರ್ಮ್ನ tr plus 1 ಅಂತ ತಗೋಣ. ಲೆಟ್ ಅಸ್ ನಾಟ್ ಟೇಕ್ ಇಟ್ ಆಸ್ nth ಟರ್ಮ್. ಸೊ tr plus 1 ಅಂತ ಬಂದಾಗ ಮಕ್ಕಳ, tr plus 1 ಅಂತ ಬಂದಾಗ ಮಕ್ಕಳ, ಇಟ್ ಇಸ್ ನಥಿಂಗ್ ಬಟ್ ncr a ಪವರ್ ಇಟ್ ಇಸ್ n minus r into b power r. ದಿಸ್ ಇಸ್ ದ ಜನರಲ್ ಟರ್ಮ್ ಮಕ್ಕಳ. ಸರ್ ಹೇಗೆ ಸರ್ ಇದನ್ನು ಬರುತ್ತೆ? ಹೌ ಡಿ ವಿ ಗೆಟ್ ಇಟ್? ನೋಡಿ ಮಕ್ಕಳ, ಯಾವುದೇ ಎಕ್ಸ್ಪಾನ್ಷನ್ ಆಗಲಿ ನನಗೆ ಮೇಜರ್ ಆಗಿ ತಿಳ್ಕೊಬೇಕಾಗಿರೋದು ವಾಟ್ ಈಸ್ ದ ಇಂಡೆಕ್ಸ್, ವಾಟ್ ಈಸ್ ದ ಫಸ್ಟ್ ಟರ್ಮ್ ಅಂಡ್ ವಾಟ್ ಈಸ್ ದ ಸೆಕೆಂಡ್ ಟರ್ಮ್. ಇಂಡೆಕ್ಸ್ ಏನು, ಫಸ್ಟ್ ಟರ್ಮ್ ಅಂದ್ರೆ ಏನು, ಸೆಕೆಂಡ್ ಟರ್ಮ್ ಏನು, ವಾಟ್ ಈಸ್ ದಟ್ ವಿ ನೀಡ್ ಟು ಅಬ್ಸರ್ವ್. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಪ್ರತಿಯೊಂದು ಟರ್ಮ್ ನೋಡಿ ಮಕ್ಕಳ ಇದೇ ರೀತಿ ಇರುತ್ತೆ. ಇಫ್ ಯು ಅಬ್ಸರ್ವ್, ದಿಸ್ ಇಸ್ ಹೌ ದ ಟರ್ಮ್ ಲುಕ್ ಲೈಕ್. ಓಕೆ, ಅಂದ್ರೆ ಸಪೋಸ್ ಇಫ್ ಐ ಗೋ ವಿತ್ a plus b ಹೋಲ್ ಸ್ಕ್ವೇರ್ ಅಲ್ಲ. ಸೊ ಇದರಲ್ಲಿ ನೋಡಿ ಮಕ್ಕಳ, ನಾನೇನು ಬರಿತೀನಿ, 2c0 NCR ಫಾರ್ಮ್ ಆಯ್ತು. ನೆಕ್ಸ್ಟ್ ನೋಡಿ ಮಕ್ಕಳ, a ಪವರ್ 2 minus 0 into b ಪವರ್ 0. ಹೌದಲ್ಲ ಮಕ್ಕಳ? ನೆಕ್ಸ್ಟ್ ನೋಡಿ ಇದರಲ್ಲಿ 2c1 a ಪವರ್ ಇಟ್ ಇಸ್ 2 minus 1 into b. ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ? 2c2. ಓಕೆ, ಇಟ್ ಇಸ್ a ಪವರ್ 2 minus 2 into b ಪವರ್ 2. ಇದೇ ರೀತಿಯಲ್ಲಿ ಏನಾದ್ರು ಬರೋದು, ರೈಟ್? ಸೊ ನೆಕ್ಸ್ಟ್ ನೋಡಿ ಮಕ್ಕಳ, ಇದರಲ್ಲಿ a plus b ಹೋಲ್ ಪವರ್ 3 ಅಂತ ತಗೊಳ್ಳಿ. ಸೊ ಇಲ್ಲೇನು ಬರಿತೀವಿ, 3c0 a ಪವರ್ 3 minus 0 b ಪವರ್ 0 ಪ್ಲಸ್ 3c1 a ಪವರ್ 3 minus 1 into b ಪವರ್ 1. ಹೌದಲ್ಲ ಮಕ್ಕಳ? ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, 3c2 ಓಕೆ a ಪವರ್ 2 and then here it is b square, a ಪವರ್ 3 minus 1 ನಿಮಿಷ ಮಕ್ಕಳ, 3 minus 0 3 minus 1 3 minus 2 into b square, ರೈಟ್? ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ, 3c3 ಇಟ್ ಇಸ್ a ಪವರ್ 3 minus 3 into b ಪವರ್ 3. ಸೊ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಲುಕಿಂಗ್ ಜಸ್ಟ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಮಕ್ಕಳ. ಹೌದಲ್ಲ ನೋಡಿ, ಹೇಗೆ ಪವರ್ ಏನು ಬರುತ್ತೆ ಮಕ್ಕಳ, n minus r. ಏನಂದ್ರೇನು, ದ ಇಂಡೆಕ್ಸ್ ವಾಟ್ ಯು ಆರ್ ಟೇಕಿಂಗ್. ನೋಡಿ, ದ ಇಂಡೆಕ್ಸ್ ವಾಟ್ ಯು ಆರ್ ಟೇಕಿಂಗ್. ಓಕೆ, ಸೊ ಇಲ್ಲೇನು ಬರುತ್ತೆ, 3 ಮೈನಸ್, ಇಲ್ಲಿ ನೋಡಿ 3 minus 1. ಓಕೆ, ಎಸ್ಪೆಷಲಿ ಇಲ್ಲಿ 3 ಎಲ್ಲ ಕಡೆ ಮಕ್ಕಳ ಏನಿದೆ 3. ಸೊ ಅಂದರೆ n minus r. ಅರ್ಥ ಆಗ್ತಿದ್ದೇನ್ರು ಎಲ್ಲರಿಗೂ? ಸೊ ಆರ್ ಅಂದ್ರೆ ಏನು, ವಾಟ್ ಇಸ್ ದಟ್ ಆರ್? ಇಲ್ಲೇನು ಜೊತೆಗೆ ಬರುತ್ತೆ ನೋಡಿ ಮಕ್ಕಳ, 3 minus 1 3 minus 2, ಇಲ್ಲಿ 2 ಇದೆಯಲ್ಲ, ದಿಸ್ ಇಸ್ ಆರ್. 3 minus 3 ದಿಸ್ ಇಸ್ ಆರ್. ಅರ್ಥ ಆಗ್ತಿದ್ದೇನ್ರು ಎಲ್ಲರಿಗೂ? ಆರ್ ಯು ಆಲ್ ಗೆಟಿಂಗ್ ದಿಸ್? ಕ್ಲಾರಿಟಿ ಸಿಗ್ತಿದೆಯಾ ಮಕ್ಕಳ ಎಲ್ಲರಿಗೂ? ರೈಟ್. ಸೊ ಇಲ್ಲಿ ಮಕ್ಕಳ ನಾನು ಜನರಲ್ ಟರ್ಮ್ನ ಡಿಫೈನ್ ಮಾಡ್ಕೊಳ್ಳೋದು ಕೂಡ ಇದೇ ರೀತಿನೇ. ಸೊ ಯಾವ ರೀತಿ ಜನರಲ್ ಟರ್ಮ್ ಬಂತು ಅಂದರೆ ಮಕ್ಕಳ, ಇದು ಏನಿಲ್ಲ, ಸಿಂಪಲ್ ಇನ್ ಎಕ್ಸ್ಪಾನ್ಷನ್ ಇನ್ ಸ್ಟೂಡೆಂಟ್ಸ್ ಇನ್ a plus b ಹೋಲ್ ಪವರ್ n. ಓಕೆ, ಇನ್ a plus b ಹೋಲ್ ಪವರ್ n ಅಲ್ಲ. ಸೊ ಫಸ್ಟ್ ಟರ್ಮ್ ಅಂತ ಬಂದಾಗ ಏನು ಬರೀತೀರಿ ಮಕ್ಕಳ, ವಾಟ್ ಈಸ್ ದ ಫಸ್ಟ್ ಟರ್ಮ್? ಸೊ ಫಸ್ಟ್ ಟರ್ಮ್ ಇಸ್ ನಥಿಂಗ್ ಬಟ್ ಇಟ್ ಇಸ್ nc0 a ಪವರ್ n minus 0 into b ಪವರ್ 0. ಹೌದಲ್ವೇನ್ರ? ಸೆಕೆಂಡ್ ಟರ್ಮ್ ಅಂತ ಬಂತು. ಸೊ ಸೆಕೆಂಡ್ ಟರ್ಮ್ ಅಂತ ಬಂದಾಗ ಮಕ್ಕಳ ಇದನ್ನೇನು ಬರೀತೀನಿ, ಇಟ್ ಇಸ್ nc1 a ಪವರ್ n minus 1 into
n-1 ಇಂಟು ಬಿ ಪವರ್ 1. ಸೊ ಥರ್ಡ್ ಟರ್ಮ್ ಅಂತ ಬಂದಾಗ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಥರ್ಡ್ ಟರ್ಮ್ ಅಂತ ಬಂದಾಗ ವಿ ಗಾಟ್ ಹಿಯರ್ ಇಟ್ ಇಸ್ nc2 a ಪವರ್ n-2 ಇಂಟು ಬಿ ಸ್ಕ್ವೇರ್. ಸೊ ಅದೇ ರೀತಿ ಮಕ್ಕಳ ಫೋರ್ತ್ ಟರ್ಮ್ ಅಂತ ಬಂತು. ಸೊ ಫೋರ್ತ್ ಟರ್ಮ್ ಅಂತ ಬಂದಾಗ ಇಲ್ಲೇನು ಬರುತ್ತೆ? nc3. ಸೊ nc3 ಇಂಟು a ಪವರ್ n-3 ಇಂಟು ಬಿ ಕ್ಯೂಬ್. ಅರ್ಥ ಆಗ್ತಿದೆಯಾ ಮಕ್ಕಳ? ಅದೇ ರೀತಿ ಆರ್ತ್ ಟರ್ಮ್ ಅಂತ ಬಂದಾಗ, ಸೊ ದಿಸ್ ಇಸ್ ದ ಜನರಲ್ ಟರ್ಮ್ ಮಕ್ಕಳ, ಇದನ್ನ ಜನರಲ್ ಟರ್ಮ್ ಅಂತ ಕರಿತಾ ಇದೀವಿ. ಸೊ ಆರ್ತ್ ಟರ್ಮ್ ಇಸ್ ಕಾಲ್ಡ್ ಆಸ್ ಜನರಲ್ ಟರ್ಮ್. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಜನರಲ್ ಟರ್ಮ್. ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ? ವಾಟ್ ವಿ ಗೆಟ್? ಓಕೆ, ಸೊ ಆರ್ ಪ್ಲಸ್ ಒಂತ್ ಟರ್ಮ್ಗೆ ಹೋಗೋಣ. ಓಕೆ, ಆರ್ ಪ್ಲಸ್ ಒಂತ್ ಟರ್ಮ್, ಇಟ್ ಇಸ್ ನಾಟ್ ಆರ್ತ್ ಟರ್ಮ್, ಇಟ್ ಇಸ್ ಆರ್ ಪ್ಲಸ್ ಒಂತ್ ಟರ್ಮ್. ಓಕೆ, ಇಟ್ ಇಸ್ ಆರ್ ಪ್ಲಸ್ ಒಂತ್ ಟರ್ಮ್. ಎಸ್, ಸೊ ಹಿಯರ್ ವಿ ಗಾಟ್ NCR. ಓಕೆ, ಇಟ್ ಇಸ್ a ಪವರ್ n-r, ಓಕೆ, ಇಂಟು ಬಿ ಪವರ್ r. ಅರ್ಥ ಆಗ್ತಿದೆ ಎಲ್ಲರಿಗೂ? I hope this is clear. So ಏನಂತ ಆಗುತ್ತೆ ಮಕ್ಕಳ ಇದರಲ್ಲಿ? what we get? So here we write it as T1, here it is T2, here it is T3, here it is T4 and here it is TR plus 1. ಅರ್ಥ ಆಗ್ತಿದೆಯಾ ಮಕ್ಕಳ? This is how we find the general term here. I hope this is clear for everyone. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆನಾ ಮಕ್ಕಳ? ಸರ್ ಇದರಿಂದ ಏನು ಮಾಡ್ತೀರಿ ಸರ್ ನೀವು? ಎಸ್, ಹೇಳ್ತೀನಿ ಮಕ್ಕಳ. ನನಗೆ ಯಾವ ಟರ್ಮ್ ಬೇಕು ಅಂತ ಹೇಳಿದೆ ಈ ಕ್ವಶನಲ್ಲಿ ನೋಡಿ. ಲೆಟ್ ಮೀ ಚೆಕ್ ಇಟ್. 11th ಟರ್ಮ್ ಬೇಕು ಅಂತ ಹೇಳಿದೆ. ನನಗೇನು ಬೇಕು ಅಂತ ಹೇಳಿದೆ ಮಕ್ಕಳ? 11th ಟರ್ಮ್. ಲೆಟ್ ಮಿ ಕಮ್ ಟು ದಿಸ್ ಸ್ಟೂಡೆಂಟ್ಸ್. 11th ಟರ್ಮ್ ಬೇಕು ಅಂತಂದೆ. ಓಕೆ, ಸೊ ಕಮಿಂಗ್ ಟು ದಿಸ್. ಓಕೆ, ಸೊ ಲೆಟ್ ಮಿ ಕಾಪಿ ದಿಸ್ ಮಕ್ಕಳ. ಒಂದೊಂದಾಗಿ ಬರೋಣ ಇದಕ್ಕೆ. ಓಕೆ, ಸೊ ಲೆಟ್ ಮಿ ಕಾಪಿ ದಿಸ್ ಸ್ಲೈಡ್. ಸೊ ಇದೇ ಸ್ಲೈಡ್ನ ಕೆಳಗಡೆ ತರ್ತೀನಿ. ಓಕೆ, ಒರಿಜಿನಲ್ ಸ್ಲೈಡ್ ಹಂಗೆ ಉಳ್ಕೊಂಡಿದೆ. ದಿಸ್ ಇಸ್ ದ ನ್ಯೂ ಸ್ಲೈಡ್ ಮಕ್ಕಳ, ದಿಸ್ ಇಸ್ ದ ನ್ಯೂ ಸ್ಲೈಡ್. ಓಕೆ, ಸೊ ಇದರಲ್ಲಿ ನನಗೆ ಇನ್ನು ಉಳಿದಿರೋದೆಲ್ಲ ಇರೇಸ್ ಮಾಡ್ತೀನಿ ಮಕ್ಕಳ, ಇನ್ನು ಉಳಿದಿರೋದೆಲ್ಲ ಇರೇಸ್ ಮಾಡ್ತೀನಿ. Yes, I require here what? I require here what students? I require here 11th term. So 11th term ಅಂತ ಆಗಿರೋದ್ರಿಂದ ನಾನು ನೋಡಿ ಏನಂತ ಬರೆದಿದ್ದೀನಿ ಮಕ್ಕಳ? ಇನ್ನು ನೋಡಿ ಯಾವುದು ಟರ್ಮ್ ಬೇಕು ಅದನ್ನು ನಾನು ಇದ್ರ ಜೊತೆ ಕಂಪೇರ್ ಮಾಡ್ಕೋಬೇಕು. ವಿಚ್ ಎವರ್ ದ ಟರ್ಮ್ ವಿ ವಾಂಟ್, ಐ ನೀಡ್ ಟು ಕಂಪೇರ್ ದಿಸ್ ವಿತ್ ದಿ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಇದನ್ನೇ ಮಕ್ಕಳ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನನಗೆ. ಅರ್ಥ ಆಗ್ತಿದೆ ಎಲ್ಲರಿಗೂ ಹೇಳ್ತಿರೋದು? ಓಕೆ, ಫೈನ್. ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ? r plus 1 equals to what is 11th term? ಸೊ ಇಲ್ಲೇನಾಗುತ್ತೆ ಮಕ್ಕಳ? r plus 1 equals to 10 ಆಗುತ್ತೆ. ಸೊ 11 ಆಗುತ್ತೆ. r is equal to ಏನಾಗುತ್ತೆ ಮಕ್ಕಳ? 10 ಆಗುತ್ತೆ. ಅರ್ಥ ಆಗ್ತಿದೇನ್ರೋ? ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಿರೋದು ಅದನ್ನೇ, r plus 1th term. ಇಲ್ಲೇನು ಹೇಳ್ತಿದ್ದೀನಿ ಮಕ್ಕಳ? r plus 1th term. ಸೊ r plus 1th term ಅಂತಂದ್ರೇನು? ಎಷ್ಟನೇ ಟರ್ಮ್ ಬೇಕಿದೆ ನನಗೆ? ವಿಚ್ ಎವರ್ ದ ಟರ್ಮ್ ಇಸ್ ರಿಕ್ವೈರ್ಡ್ ಫಾರ್ ಮೀ, ರೈಟ್? ದಟ್ ವಿಲ್ ಬಿ ಯೋರ್ r plus 1 term. ಯಾವ ಟರ್ಮ್ ಬೇಕಿದೆ ಮಕ್ಕಳ ಅದನ್ನು ನಾನು ಏನು ಮಾಡ್ತೀನಿ? r plus 1 ಅಂತ ಹಾಕೊಳ್ತೀನಿ. ಸೊ r plus 1 ಯಾಕಂದ್ರೆ ಮೇಜರ್ ಆಗಿ ನನಗೆ r ವ್ಯಾಲ್ಯೂ ಬೇಕು. ಯಾಕಂದ್ರೆ ಇನ್ನು ಉಳಿದಿರೋದೆಲ್ಲ ವ್ಯಾಲ್ಯೂ ಗೊತ್ತಿದೆ ಮಕ್ಕಳ ನನಗೆ. ಯಾವ್ಯಾವೆಲ್ಲ ವ್ಯಾಲ್ಯೂ ಗೊತ್ತಿದೆ ನೋಡಿ ಇದರಲ್ಲಿ ನನಗೆ. ಸೊ ಇದರಲ್ಲಿ ಏನೆಲ್ಲ ವ್ಯಾಲ್ಯೂ ಗೊತ್ತಿದೆ ಮಕ್ಕಳ? ಇದರಲ್ಲಿ ನೋಡಿ, ಇಲ್ಲಿ ನನಗೆ a ವ್ಯಾಲ್ಯೂ ಗೊತ್ತಿದೆ. ವಾಟ್ ಇಸ್ a? ಇಟ್ ಇಸ್ ನಥಿಂಗ್ ಬಟ್ 3x. ವಾಟ್ ಇಸ್ b? ಇಟ್ ಇಸ್ ನಥಿಂಗ್ ಬಟ್ 5x. ವಾಟ್ ಇಸ್ n ಇಸ್ ನಥಿಂಗ್ ಬಟ್ 11. n ಇಸ್ ನಥಿಂಗ್ ಬಟ್ 11. ಹೌದಲ್ವೇನ್ರೋ? ಸಾರಿ, n ಇಸ್ ನಥಿಂಗ್ ಬಟ್ 17. ಸಾರಿ, n ಇಸ್ ನಥಿಂಗ್ ಬಟ್ 17. ಇದೆಲ್ಲವೂ ಕೂಡ ಗೊತ್ತಿದೆ ನನಗೆ. ಗೊತ್ತಿರಬೇಕಾಗಿರೋದು ಏನು? r ವ್ಯಾಲ್ಯೂ ಬೇಕಾಗಿರೋದು. ಸೊ ಈಗ r ವ್ಯಾಲ್ಯೂ ಕೂಡ ಸಿಕ್ತು. ವಾಟ್ ಇಸ್ ದಟ್? ಯೋರ್ 10. ಸೊ ಈಗ ನನಗೇನು ಬೇಕು ಮಕ್ಕಳ? ಸೊ here we want here T11. T11 is nothing but the term which is required for us. Okay, so this is equal to what? It is NCR. Okay, so NCR, so ಅದನ್ನು ಕೂಡ ಫಾರ್ಮುಲಾ ನೇ ಬರೆದ್ಬಿಡೋಣ ಮಕ್ಕಳ ಇದರಲ್ಲಿ. ಸೊ TR plus 1 equals to NCR. It is a power n minus r into b power r. ಹಾಗಾದ್ರೆ ಏನು ಸಿಗುತ್ತೆ ಮಕ್ಕಳ ಇದರಲ್ಲಿ? we get here T11. ಹೌದಲ್ಲ? ಸೊ it is nothing but 17C10. It is 17C10 a power n minus r. a power n minus r is nothing but a power n minus r is nothing but it is 3x whole power n minus n is nothing but what? 17 minus 10, and here b power r, that is nothing but 5 by x whole power, it is 10. I hope this is clear. So finally makla nange 11th term yav sigutte, which is the 11th term here. So 11th term is students, it is nothing but it is 17C10. Okay, it is 17C10. Okay, then it is 3x whole power 7. Okay, then it is 5x whole power 10. 5 by x whole power 10. This is your what? 11th term. ಅದೇ ರೀತಿ ಮಕ್ಕಳ ಈ ಎಕ್ಸ್ಪೆನ್ಷನ್ ಅಲ್ಲಿ ಯಾವ ಟರ್ಮ್ ಬೇಕು ಆ ಟರ್ಮ್ ನೀವು ಇಮಿಡಿಯೇಟ್ ಆಗಿ ತಿಳ್ಕೊಳ್ತಾ ಹೋಗ್ಬೋದು ಬೈ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ, ಸೊ ನೆಕ್ಸ್ಟ್ ಏನು ಕ್ವಶನ್ ಕೇಳಿದೆ ಮಕ್ಕಳ ನಾನು ನಿಮಗೆ? ನೆಕ್ಸ್ಟ್ ಬಂದು ನಾನು ಕೇಳಿದ್ದು ನಿಮಗೆ ಮಿಡಲ್ ಟರ್ಮ್ ಯಾವುದು? ವಿಚ್ ಇಸ್ ದ ಮಿಡಲ್ ಟರ್ಮ್? ನೋಡಿ ಮಕ್ಕಳ, ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ, ಯಾಕಂದ್ರೆ ನಾನು ಏನು ಕೇಸ್ ತಗೊಳ್ತಾ ಇದ್ದೀನಿ ಅದನ್ನು ಮಾತ್ರ ತಿಳಿಸ್ಕೊಡ್ತಾ ಹೋಗ್ತೀನಿ. ಐ ಆಮ್ ನಾಟ್ ಟೇಕಿಂಗ್ ಈಚ್ ಆ್ಯಂಡ್ ಎವ್ರಿ ಕೇಸ್. ಸೊ ಈ ಬೇರೆ ಬೇರೆ ಕೇಸ್ ಬೇಕಂದ್ರೆ ಮಕ್ಕಳ ನೀವು ಕ್ಲಾಸ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ಸ್ಗಳು ಡಿಸ್ಕಸ್ ಮಾಡೋದು. ಇಲ್ಲಿ ಏನಂತಂದರೆ ವಿ ಆರ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು ವಿತ್, ಈ ನಾವು ಏನು ಬ್ಯಾಚ್ ಇದೆ ಮಕ್ಕಳ, ವಿ ಆರ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು ವಿತ್ ದ ಎಸೆನ್ಸ್ ಆಫ್ ದ ಸಬ್ಜೆಕ್ಟ್. ಸೊ ನೀವೇನು NCERT ಕಲಿತಾ ಇದ್ರಿ ಅಷ್ಟೇ ಅಲ್ಲ, ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ಇರೋದು ತಿಳ್ಸಕ್ಕೆ ಹೋಗ್ತಾ ಇದೀವಿ ಮಕ್ಕಳ ಅಷ್ಟೇ. ಓಕೆನಾ? ಸೊ ಇಲ್ಲೇನಾಗಿದೆ ಮಕ್ಕಳ ಇದರಲ್ಲಿ ವಾಟ್ ಡು ಐ ಗೆಟ್ ಹಿಯರ್?
ಸೊ ನೆಕ್ಸ್ಟ್ ಐ ವಾಂಟ್ ದ ಮಿಡಲ್ ಟರ್ಮ್. ನೋಡಿ ಮಕ್ಕಳ, ವಿ ನೀಡ್ ಟು ನೋ ಅ ಥಿಂಗ್ ಹಿಯರ್. ಇನ್ a plus b ಹೋಲ್ ಪವರ್ n ಮಕ್ಕಳ ತಿಳ್ಕೊಳ್ಳಿ, ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳ. ಇನ್ a plus b ಹೋಲ್ ಪವರ್ n, in a plus b ಹೋಲ್ ಪವರ್ n, if n is odd, okay, if n is odd ಅಲ್ಲ, if n is odd, okay, then middle term will be what students? Middle term will be what? Okay, so middle term students, if n is odd, middle term will be, it is nothing but, so total 18 term ಸಿಗುತ್ತೆ. ಸೊ 18th ಅಲ್ಲಿ, ಓಕೆ, ಸೊ 18 ಪ್ಲಸ್ 1, ಒಂದು ನಿಮಿಷ ಮಕ್ಕಳ, ಇದರಲ್ಲಿ 2 ಟರ್ಮ್ ಸಿಗುತ್ತೆ ನಿಮಗೆ. ಓಕೆ, ಸೊ ಬಿಕಾಸ್ ಸಿ ವೆನ್ ಇಟ್ ಕಮ್ಸ್ ಟು ಕ್ಯೂಬ್ ಅಲ್ಲ ಮಕ್ಕಳ, ಒಂದು ನಿಮಿಷ ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ ತೋರಿಸ್ಬಿಡ್ತೀನಿ ನಿಮಗೆ. ಇದರಲ್ಲಿ ನೋಡಿ, ಓಕೆ, ಸೊ ವೇರ್ ಹಾಂ, ಇಲ್ಲಿಗೆ ಬನ್ನಿ ಮಕ್ಕಳ. ಇದರಲ್ಲಿ ಮಿಡಲ್ ಟರ್ಮ್ ಯಾವ್ದು? ವಿಚ್ ಇಸ್ ದ ಮಿಡಲ್ ಟರ್ಮ್ ಇಯರ್? ಸೊ ಲೆಟ್ ಮಿ ಟೇಕ್ ದಿಸ್ ಸ್ಟೂಡೆಂಟ್ಸ್, ಲೆಟ್ ಮಿ ಟೇಕ್ ದಿಸ್, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಎಸ್, ಸೊ ಲೆಟ್ ಮಿ ಕಾಪಿ ಮಾಡ್ಕೊಂಡು ಕೆಳಗಡೆ ತೊಗೊಳ್ತೀನಿ. ಯಾ, ಸೊ ಇದರಲ್ಲಿ ನೋಡಿ, ವಿಚ್ ಇಸ್ ದ ಮಿಡಲ್ ಟರ್ಮ್ ಸ್ಟೂಡೆಂಟ್ಸ್ ಹಿಯರ್? ವಿಚ್ ಇಸ್ ದ ಮಿಡಲ್ ಟರ್ಮ್? ದಿಸ್ ಇಸ್ ದ ಮಿಡಲ್ ಟರ್ಮ್. ಯಾವುದು ಮಕ್ಕಳ? ದಿಸ್ ಇಸ್ ದ ಮಿಡಲ್ ಟರ್ಮ್. ದಿಸ್ ಇಸ್ ಯೋರ್ ಮಿಡಲ್ ಟರ್ಮ್. ಓಕೆ, ಎಷ್ಟು ಮಿಡಲ್ ಟರ್ಮ್ ಅಂತ ಮಕ್ಕಳ ಇದರಲ್ಲಿ? ಹೌ ಮೆನಿ ಮಿಡಲ್ ಟರ್ಮ್ ಯು ಗಾಟ್? ಯು ಗಾಟ್ ಓನ್ಲಿ ಒನ್ ಮಿಡಲ್ ಟರ್ಮ್. ಎಷ್ಟು ಮಿಡಲ್ ಟರ್ಮ್ ಬಂತು? ಯು ಗಾಟ್ ಒನ್ ಮಿಡಲ್ ಟರ್ಮ್. ಬಟ್ ಇಲ್ಲಿಗೆ ಬನ್ನಿ ಮಕ್ಕಳ, ಯು ಗಾಟ್ ಟೂ ಮಿಡಲ್ ಟರ್ಮ್ಸ್. ಓಕೆ, ಇವೆರಡೂ ಕೂಡ ಮಕ್ಕಳ ಮಿಡಲ್ ಟರ್ಮ್ಸ್ ಏನೆ. ಬೋತ್ ಆಫ್ ದಿಸ್ ಆರ್ ಮಿಡಲ್ ಟರ್ಮ್ಸ್. ಅರ್ಥ ಆಗ್ತಿದೆಯಾ ಮಕ್ಕಳ? ದಿಸ್ ಆಸ್ ವೆಲ್ ಆಸ್ ದಿಸ್, ಬೋತ್ ಆರ್ ಮಿಡಲ್ ಟರ್ಮ್ಸ್. ಓಕೆ, ಇವೆರಡೂ ಕೂಡ ಮಕ್ಕಳ ಏನಾಗುತ್ತೆ? ಬೋತ್ ಆಫ್ ದಿಸ್ ಆರ್ ಮಿಡಲ್ ಟರ್ಮ್ಸ್. ಎರಡೂ ಕೂಡ ಮಿಡಲ್ ಟರ್ಮ್ಸ್ ಏನೆ. ದರ್ ಆರ್ ಟೂ ಮಿಡಲ್ ಟರ್ಮ್ಸ್ ವೆನ್ ದ ಪವರ್ ಇಸ್ 3. ಅದೇ ನೋಡಿ ಮಕ್ಕಳ, ವೆನ್ ದ ಪವರ್ ಇಸ್ 4, ಈವನ್ ಪವರ್ ಇದ್ದಾಗ ಏನಾಯ್ತು? ಇದೊಂದೇ ಮಕ್ಕಳ, ದಿಸ್ ಇಸ್ ದ ಓನ್ಲಿ ಮಿಡಲ್ ಟರ್ಮ್. ಹೌದಲ್ಲ? ದಿಸ್ ಇಸ್ ದ ಓನ್ಲಿ ಮಿಡಲ್ ಟರ್ಮ್ ವಿಚ್ ಐ ಆಮ್ ಗೆಟಿಂಗ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳ, ಪವರ್ 5 ಇದೆ. ಸೊ ಪವರ್ 5 ಇದ್ದಾಗ ನೋಡಿ 1 2 3, ಸೊ ಇವೆರಡು ಕೂಡ ಮಿಡಲ್ ಟರ್ಮ್ ಆಗುತ್ತೆ ಮಕ್ಕಳ. ಈಗ ನೋಡಿ, ಬೋತ್ ಆಫ್ ದಿಸ್ ವಿಲ್ ಬಿ ದ ಮಿಡಲ್ ಟರ್ಮ್ಸ್ ನಾವು. ಬೋತ್ ಆಫ್ ದಿಸ್ ವಿಲ್ ಬಿ ದ ಮಿಡಲ್ ಟರ್ಮ್ಸ್ ನಾವು. ಅರ್ಥ ಆಗ್ತಿದೆ ಮಕ್ಕಳಲ್ಲಿ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಸ್, ಬೋತ್ ಆಫ್ ದಿಸ್ ವಿಲ್ ಬಿ ದ ಮಿಡಲ್ ಟರ್ಮ್ಸ್ ಹಿಯರ್. ಸೊ ಇವೆರಡೂ ಕೂಡ ಏನಾಗುತ್ತೆ ಮಕ್ಕಳ? ಮಿಡಲ್ ಟರ್ಮ್ಸ್ ಆಗುತ್ತೆ. ಸೊ ಹಾಗಾದ್ರೆ ನನಗೇನು ಗೊತ್ತಾಯ್ತು? ವೆನ್ ದ ಪವರ್ ಇಸ್ ಆಡ್, ಸ್ಟೂಡೆಂಟ್ಸ್, ವಿ ಗೆಟ್ ಟೂ ಮಿಡಲ್ ಟರ್ಮ್ಸ್. ಓಕೆ, ವೆನ್ ಇಸ್ ಆಡ್, ನಮ್ಗೇನು ಗೊತ್ತಾಗುತ್ತೆ ಮಕ್ಕಳ? ಇದರಲ್ಲಿ ವಿ ಗೆಟ್ ಟೂ ಮಿಡಲ್ ಟರ್ಮ್ಸ್. ಎಷ್ಟು ಮಕ್ಕಳ? ವಿ ಗೆಟ್ ಹಿಯರ್ ಟೂ ಮಿಡಲ್ ಟರ್ಮ್ಸ್. ವಿ ಗೆಟ್ ಟೂ ಮಿಡಲ್ ಟರ್ಮ್ಸ್. ಯಾವ್ದು ಮಕ್ಕಳ ಅದು? ವಿಚ್ ಆರ್ ದೋಸ್ ಟೂ ಮಿಡಲ್ ಟರ್ಮ್ಸ್? ಸೊ ವಿಚ್ ಆರ್ ದೋಸ್ ಆರ್ ನಥಿಂಗ್ ಬಟ್, ಓಕೆ, ಸೊ ಯಾವ್ದು ಅಂದರೆ ಮಕ್ಕಳ, ಮೊದಲನೇದಾಗಿ n ಪ್ಲಸ್ 1/2, n plus 1/2th term, okay, n plus 1/2th term, and students, n plus 1/2 plus 1th term, n plus 1/2 plus 1th term. ನೋಡಿ ಮಕ್ಕಳ, ಅದೇ ರೀತಿ ಆಗಿರುತ್ತೆ ಇದರಲ್ಲಿ. ನೋಡಿ ಇದರಲ್ಲಿ, ಸೊ ಆಡ್ ಬರೋಣ. ಆಡ್ ಬಂದಾಗ ಈ ಕೇಸ್ ಬರೋಣ. ಇಲ್ಲಿ ನೋಡಿ ಮಕ್ಕಳ, ವಿಚ್ ಟರ್ಮ್? ಇಟ್ ಇಸ್ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಅಂದ್ರೆ ಏನು? 3 plus 1/2. ಇಟ್ ಇಸ್ 3 plus 1/2, ದಟ್ ಇಸ್ ಸೆಕೆಂಡ್ ಟರ್ಮ್. ಅದಾದ್ಮೇಲೆ 3 plus 1/2 plus 1th term. ಹೌದಲ್ಲ ಮಕ್ಕಳ? ಇಲ್ಲಿಗೆ ಬನ್ನಿ, ಇಲ್ಲೇನಾಗುತ್ತೆ? 5 plus 1/2 is nothing but 3. ಸೊ ಥರ್ಡ್ ಟರ್ಮ್ ಇಸ್ ದ ಮಿಡಲ್ ಟರ್ಮ್. ಅದಾದ್ಮೇಲೆ ಏನು ಬರುತ್ತೆ ಮಕ್ಕಳ? 5 plus 1/2 plus 1th term is the middle term. ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? ರೈಟ್. ಸೊ ಅದೇ ಕೆಲಸ ಇಲ್ಲಿ ಕೂಡ ಆಗುತ್ತೆ ಮಕ್ಕಳ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗಾದ್ರೆ ಇಲ್ಲೇನಾಗುತ್ತೆ? ವಾಟ್ ವಿ ಗೆಟ್? ಒಂದು ನಿಮಿಷ ಮಕ್ಕಳ. ಸೊ ಲೆಟ್ ಮಿ ಕಮ್ ಟು ದ ಪ್ರಾಬ್ಲಮ್ ನಾವು. ಓಕೆ, ಸೊ ಲೆಟ್ ಮಿ ಕಮ್ ಟು ದ ಪ್ರಾಬ್ಲಮ್. ಸೊ ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಐ ಶಲ್ ಕಾಪಿ ದಿಸ್ ಒನ್ಸ್ ಅಗೇನ್. ಏನು ಕ್ವಶನ್ ಕೇಳಿದೆ ಮಕ್ಕಳ ಇದರಲ್ಲಿ? ಸೊ ಐ ಶಲ್ ಕಾಪಿ ದಿಸ್ ಒನ್ಸ್ ಅಗೇನ್. ಓಕೆ, ಸೊ ಕಾಪಿ ಮಾಡ್ಕೊಳ್ತೀನಿ, ಕೆಳಗಡೆ ತೊಗೊಂಬರ್ತೀನಿ ಇದನ್ನು. ಎಸ್, ಸೊ ನನಗೇನು ಬೇಕಾಗಿದೆ ಇದರಲ್ಲಿ? ವಾಟ್ ಇಸ್ ದಟ್ ಐ ವಾಂಟ್ ದ ಮಿಡಲ್ ಟರ್ಮ್ ಇಯರ್. ಹೌದಲ್ಲ ಮಕ್ಕಳ? ಐ ವಾಂಟ್ ದ ಮಿಡಲ್ ಟರ್ಮ್ ಇಯರ್. ಸೊ ಮಿಡಲ್ ಟರ್ಮ್ ಬೇಕಾಗಿರೋದ್ರಿಂದ ಉಳಿದಿರೋದೆಲ್ಲನೂ ಕೂಡ ಕ್ಯಾನ್ಸಲ್ ಮಾಡ್ತೀನಿ. ಸೊ ವಾಟ್ ಇಸ್ ದ ಮಿಡಲ್ ಟರ್ಮ್? ಸೊ ಈಗ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಇಫ್ ಎನ್ ಇಸ್ ಆಡ್, ಸೊ ಇಯರ್ ಸೊಲ್ಯೂಷನ್ ಸ್ಟೂಡೆಂಟ್ಸ್, ಸಿನ್ಸ್ ಎನ್ ಇಸ್ ಆಡ್ ಇಯರ್, ಸಿನ್ಸ್ ಎನ್ ಇಸ್ ಆಡ್ students, we get two middle terms. We get two middle terms. ಅರ್ಥ ಆಗ್ತಿದೆಯಾ? ಸೊ ವಿಚ್ ಆರ್ those are nothing but students. So here those are nothing but, which is nothing but 17 plus 1/2. Okay, so which is nothing but, it is 18 ninth term. Okay, ninth term, and it is 10th term, and the term next to it, ninth term and term next to it. So ಇದೇನಾಗುತ್ತೆ ಮಕ್ಕಳ? we get here it is r plus 1 is equal to 9. So it is r is equal to 8, and ಇದರಲ್ಲಿ ಏನು ಬರುತ್ತೆ ಮಕ್ಕಳ? r plus 1 is equal to 10, therefore r is equal to 7. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ? ವಾಟ್ ವಿ ಗೆಟ್? ಸೊ ಇಯರ್ ವಿ ಗೆಟ್, ಸೊ therefore students ಇಯರ್, ಸೊ ಇದರಲ್ಲಿ ಏನು ಬರುತ್ತೆ ಮಕ್ಕಳ? ಇಟ್ ಇಸ್ 17C8 NCR. ಓಕೆ, ವಾಟ್ ಇಸ್ ದ ಜನರಲ್ ಟರ್ಮ್? ಜನರಲ್ ಟರ್ಮ್ ಏನಿದೆ ಮಕ್ಕಳ? TR plus 1 equals to, it is nothing but NCR a power n minus r, a power
n minus r into b power r. ಹೌದಲ್ಲ, ಸೇಮ್ ಫಾರ್ಮುಲಾ 17c8. ಹೌದಲ್ಲ, 17c8. ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ ಇದರಲ್ಲಿ a is what? It is 3x. So 3x whole power 17 minus 8, and it is students, it is 5 by x whole power it is 8. ಹೌದಲ್ಲ, so we got here finally this is the term, that is 17c8. It is 3x whole power it is 9, and it is 5 by x whole power 8. I hope this is clear. ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? ಸೊ ಅದೇ ಕೇಸ್ ಇಲ್ಲಿ ಕೂಡ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ ಮಕ್ಕಳ ಇದರಲ್ಲಿ ವಾಟ್ ಡು ವಿ ಗೆಟ್? ಹಿಯರ್ ವಿ ಗೆಟ್ ಇಟ್ ಇಸ್ 17c7. ಓಕೆ, 17c7 3x whole power 17 minus 7, and it is 5 by x whole power 7. ಹೌದಲ್ಲ, ಸೊ here finally we get, okay, therefore here we get 17c7, it is 3x whole power 10, and it is 5 by x whole power 7. ಅರ್ಥ ಆಗಿದೆ ಎಲ್ಲರಿಗೂ? ರೈಟ್. therefore the middle terms are, okay, therefore the middle terms are students, which are the middle terms? Therefore the middle terms are, okay, therefore the middle terms are nothing but it is 17c. Okay, it is 17c8. Okay, 17c8 3x whole power 9 into it is 5 by x whole power 8. 5 by x whole power 8. Okay, and the other term is 17c7. Okay, 17c7 3x whole power 10, and it is 5 by x whole power 7. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? ರೈಟ್. ಸೊ ದಿಸ್ ಇಸ್ ಹೌ ವಿ ಫೈಂಡ್ ದ ಮಿಡಲ್ ಟರ್ಮ್ಸ್. ಹಾಗಾದರೆ ಮಕ್ಕಳ ಇನ್ನು ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳನ್ನ ಫರ್ದರ್ ಕ್ಲಾಸಸ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಇವತ್ತಿಗೆ ಸಾಕು. ಓಕೆ, ಸೊ ಸಿಗೋಣ ಮಕ್ಕಳ ನೆಕ್ಸ್ಟ್ ಕ್ಲಾಸಲ್ಲಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಮಕ್ಕಳ ಕೀಪ್ ವರ್ಕಿಂಗ್ ಹಾರ್ಡ್, ಆ್ಯಂಡ್ ನಾನು ಏನೆಲ್ಲ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ ಮಕ್ಕಳ ಅದು ನೀಟಾಗಿ ಕಲ್ತ್ಕೊಳ್ಳಿ, ಆ್ಯಂಡ್ ಅದನ್ನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮಕ್ಕಳ ನೆಕ್ಸ್ಟ್ ಕ್ಲಾಸ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದಿ ಬೆಸ್ಟ್.